ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಜನವರಿ 8, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಚರ್ಚೆಯಲ್ಲಿರುವಂತಹ ಮೊದಲನೇ ಆರ್ಟಿಕಲ್ ಅನ್ನು ನೋಡುವಂಥದ್ದಾದರೆ, ಗವರ್ಮೆಂಟ್ ಪೆಗ್ಸ್ ರಿಯಲ್ GDP ಗ್ರೋತ್ ಆಟ್ 7.4% ಅಮಿಡ್ ಕನ್ಸರ್ನ್ಸ್ ಓವರ್ ಟಾರಿಫ್ಸ್. ಈ ಒಂದು ಇಶ್ಯೂನ GS ಪೇಪರ್ 3 ಅಂತ ಬಂದಾಗ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಅನ್ಸರ್ಟನಿಟಿ ಆಧಾರದ ಮೇಲೂ ಸಹ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ ಅಡಿನಲ್ಲೂ ಸಹ ಕನೆಕ್ಟ್ ಮಾಡ್ಬೋದು. ಅಂದರೆ ಭಾರತದ ಒಂದು ಪ್ರೊಜೆಕ್ಷನ್ ಯಾವ ರೀತಿ ಆಗಿದೆ, ಅಂದರೆ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಇನ್ಫ್ಲೂಯೆನ್ಸ್ನ ಒಂದು ಕಂಟೆಕ್ಸ್ಟನ್ನು ಸಹ ಇಲ್ಲಿ ನಾವು ಲಿಂಕ್ ಮಾಡ್ಬೋದಾಗಿದೆ. GDP ಅಂತ ಬಂದಾಗ ಪ್ರಸ್ತುತವಾಗಿ ನಾವು ಒಂದು GDP ಎಸ್ಟಿಮೇಷನನ್ನು ನೋಡಲೇಬೇಕಾಗುತ್ತಲ್ಲ. ಇಲ್ಲಿ ಯೂನಿಯನ್ ಗವರ್ಮೆಂಟ್ ಒಂದು ಪ್ರೊಜೆಕ್ಷನ್ನ ಹೇಳ್ತಾ ಇದೆ. ನಮ್ಮ ಒಂದು ರಿಯಲ್ GDP 2025 ಹಾಗೂ 26 ಸಾಲಿನ ರಿಯಲ್ GDP 7.4% ಇದೆ ಅಂತ ಒಂದು ಎಸ್ಟಿಮೇಷನ್ನ ಮಾಡ್ತಾ ಇದೆ. ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟನ್ನು ರಿಲೀಸ್ ಮಾಡಿರುವಂತಹ ಮಿನಿಸ್ಟ್ರಿ ಯಾವುದು ಅಂತಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಇದು ಒಂದು ಎಸ್ಟಿಮೇಷನನ್ನು ಮಾಡ್ತಾ ಇದೆ. ನಮ್ಮ ಒಂದು ನಾಮಿನಲ್ GDP ಏನಿದೆಯಲ್ಲ, ಇದರ ಒಂದು ಪ್ರೊಜೆಕ್ಷನ್ ಅಂತ ಬಂದಾಗ 8% ಇರುವಂಥದ್ದು. ರಿಯಲ್ GDP ಅಂತ ನಾವು ಇವಾಗ ಏನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಇದು 7.4% ಇದೆ ಅಂತ ಒಂದು ಎಸ್ಟಿಮೇಷನನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗೂ ಗ್ರೋತ್ ಟ್ರೆಂಡ್ ಯಾವ ರೀತಿಯಾಗಿದೆ ಅಂತ ಕ್ವಾರ್ಟರ್ಲಿ ಬೇಸಿಸ್ ಆಧಾರದ ಮೇಲೆ ನೋಡೋದಾದರೆ, Q1 ನಡಿನಲ್ಲಿ ಸರಿಸುಮಾರು 7.8% ಇದು ಫೈನಾನ್ಷಿಯಲ್ ಇಯರ್ 26ನ ಆಧಾರದ ಮೇಲೆ ನೋಡ್ತಾ ಇದ್ದೀವಿ. Q2 ಅಂತ ಬಂದಾಗ ಜನರಲಿ 8.2% ನಾವು ಗಮನ ಹರಿಸ್ಬೋದು. ಇದೊಂದು ಟ್ರೆಂಡ್ ಯಾವ ರೀತಿಯಾಗಿದೆ ಗ್ರೋತ್ಗೆ ಸಂಬಂಧಪಟ್ಟಂತೆ ಗಮನ ಹರಿಸ್ಬೋದು. ಜೊತೆಗೆ RBI ಮಾಡಿರುವಂಥ ಒಂದು ಪ್ರೊಡಿಕ್ಷನ್ನ ಆಧಾರದ ಮೇಲೆ ನಾವು ನೋಡೋದಾದರೆ, ನಮ್ಮ RBIನೂ ಹೇಳುತ್ತಲ್ಲ ಎಷ್ಟರ ಮಟ್ಟಿಗೆ ನಮ್ಮ ಒಂದು ಗ್ರೋತ್ ಇರುತ್ತೆ. RBIನ ಒಂದು ಪ್ರೊಜೆಕ್ಷನ್ನ ಆಧಾರದ ಮೇಲೆ ಫೈನಾನ್ಷಿಯಲ್ ಇಯರ್ 26ನ ಒಂದು ಗ್ರೋತು 7.3% ಇರುತ್ತೆ ಅಂತ. ಇಲ್ಲಿ ನಮ್ಮ ಒಂದು ಸರ್ಕಾರದ ಪ್ರೊಜೆಕ್ಷನ್ ಎಷ್ಟರ ಮಟ್ಟಿಗಿದೆ, 7.4% ಕಾಣ್ತಾ ಇದ್ವಿ. ಸ್ಲೈಟ್ಲಿ ಡಿಫ್ರೆನ್ಸ್ ಇರೋದನ್ನು ಗಮನ ಹರಿಸ್ಬೋದು. ಇವಾಗ ಕಾರಣಗಳು ಏನಿದೆ, ಯಾವ ಸೆಕ್ಟರ್ಸ್ ಮೇಲೆ ಅಷ್ಟೊಂದು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನು ಗಮನ ಹರಿಸಬೇಕಾಗತ್ತೆ. ಇವಾಗ ನೋಡಿ, ಪ್ರಪ್ರಥಮವಾಗಿರ್ತಕ್ಕಂಥ ಒಂದು ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ ಅಂತಂದರೆ 50% ನಮ್ಮ ಮೇಲೆ ಟ್ಯಾರಿಫನ್ನು ವಿಧಿಸಿದಾರಲ್ವಾ. ಇದರಿಂದ ಲೇಬರ್ ಇಂಟೆನ್ಸಿವ್ ಆಗಿರತಕ್ಕಂತಹ ಸೆಕ್ಟರ್ಸ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ಅಪರೆಲ್ ಸೆಕ್ಟರ್ ಅಂತ ನೋಡ್ತೇವೆ, ಟೆಕ್ಸ್ಟೈಲ್ ಸೆಕ್ಟರ್ ಅಂತ ನೋಡ್ತೇವೆ, ಎಂಜಿನಿಯರಿಂಗ್ ಗೂಡ್ಸ್ ಅಂತ ನೋಡ್ತೇವೆ. ಇದ್ರ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇದರಿಂದ ಎಕ್ಸ್ಪೋರ್ಟು ಸಹ ಇಂಪ್ಯಾಕ್ಟನ್ನು ಫೇಸ್ ಮಾಡ್ತಾ ಇದೆ. ಅಂದರೆ ಎಕ್ಸ್ಪೋರ್ಟು ಕಾಂಪಿಟೇಟಿವ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಸಹ ಇವಾಗ ಒಂದು ಪ್ರೆಷರಲ್ಲಿ ಬಂದಿದೆ ಅನ್ನೋದನ್ನೇ ಗಮನ ಹರಿಸ್ಬೋದು. ಇದಕ್ಕೆ ಮೇಜರ್ ಕಾರಣವನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಇಲ್ಲಿರುವಂತಹ ಒಂದು ಬೇಸಿಕ್ ಕನ್ಸರ್ನ್ ಅಂತಂದರೆ ಎಕ್ಸ್ಟರ್ನಲ್ ಶಾಕ್ ಅಂತಲೇ ಹೇಳ್ತಾ ಇದ್ದೀವಲ್ವಾ. ಇಂಪ್ಯಾಕ್ಟ್ ಯಾವ ರೀತಿಯಾಗಿದೆ ಅಂತಂದರೆ ಎಕ್ಸ್ಟರ್ನಲ್ ಟ್ರೇಡ್ ಶಾಕ್ ಅಂತಲೇ ಗಮನ ಹರಿಸ್ಬೋದು. ಟ್ರೇಡ್ನಿಂದ ಆಗ್ತಾ ಇರುವಂಥ ಒಂದು ಶಾಕನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಕ್ಲಿಯರಾಗಿ ಟಾರಿಫ್ನ ಒಂದು ಕನೆಕ್ಟಿವಿಟಿಯನ್ನು ತೆಗೆದುಕೊಳ್ಬೋದು. ಈವನ್ ಗ್ಲೋಬಲ್ ಲೆವೆಲಲ್ಲಿ ಡಿಮ್ಯಾಂಡೇ ಇಲ್ಲ ಅಂತಂದ್ಮೇಲೆ ನಾವೇನು ಮಾಡಲಿಕ್ಕಾಗುತ್ತೆ, ವೀಕ್ ಗ್ಲೋಬಲ್ ಡಿಮ್ಯಾಂಡ್ ಅಂತ ಹಾಕ್ಬೋದಲ್ವಾ. ಈ ಒಂದು ಗ್ಲೋಬಲ್ ಡಿಮ್ಯಾಂಡಲ್ಲಿ ಕಡಿಮೆ ಇರೋದ್ರಿಂದನೂ ಸಹ ನಮ್ಮ ಒಂದು ಗ್ರೋತು ಕಡಿಮೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಟಾರಿಫ್ನ ಒಂದು ಅನ್ಸರ್ಟನಿಟಿ ಇವಾಗ ಹೆಚ್ಚಾಗ್ತಾ ಇದೆ ಅಂತ. ಹಾಗಾಗಿ ಭಾರತ ಒಂದು ಸೊಲ್ಯೂಷನನ್ನು ಇಲ್ಲಿ ಹುಡುಕಬೇಕಾಗತ್ತೆ. ಡೊಮೆಸ್ಟಿಕ್ ಲೆವೆಲಲ್ಲಿ ಡಿಮ್ಯಾಂಡನ್ನು ಎನ್ಹ್ಯಾನ್ಸ್ ಮಾಡಬೇಕು. ಓಕೆ, ಪಾಲಿಸಿ ಫೋಕಸ್ ಯಾವ ರೀತಿಯಾಗಿರಬೇಕು ಅಂತಂದರೆ, ಡೊಮೆಸ್ಟಿಕ್ ಲೆವೆಲಲ್ಲಿ ಕನ್ಸಂಪ್ಷನ್ ಪ್ಯಾಟರ್ನಲ್ಲಿ ಬದಲಾವಣೆ ಮಾಡಬೇಕು. ಅಂದರೆ ಡಿಮ್ಯಾಂಡ್ನ ಒಂದು ಸ್ಟಿಮ್ಯುಲೇಷನ್ ಏನು ಮಾಡ್ತೀವಲ್ಲ, ಇದು ನಮ್ಮ ಒಂದು ಡೊಮೆಸ್ಟಿಕ್ ಲೆವೆಲಲ್ಲೇ ಇರಬೇಕು. ಡಿಮ್ಯಾಂಡನ್ನು ಸ್ಟಿಮ್ಯುಲೇಷನ್ ಮಾಡ್ತಕ್ಕಂಥ ಒಂದು ಪಾಲಿಸಿನ ತರಬೇಕು ಅಂತ. ಜೊತೆಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಲ್ಲ, ಕೇವಲ ಕೆಲವೇ ರಾಷ್ಟ್ರಗಳ ಮೇಲೆ ಫೋಕಸ್ ಮಾಡಿದೆ. ಇವಾಗ ಅವ್ರು ನಮಗೆ 50% ಟ್ಯಾರಿಫನ್ನು ವಿಧಿಸಿದಾರಲ್ವಾ. ಹಾಗಾಗಿ ನಾವು ಎಕ್ಸ್ಪೋರ್ಟ್ ಡೈವರ್ಸಿಫಿಕೇಷನನ್ನು ಮಾಡಬೇಕು ಅನ್ನುವಂಥದ್ದಾಗಿ ಪಾಲಿಸಿ ಲೆವೆಲಲ್ಲಿ ಫೋಕಸ್ ಮಾಡಬೇಕು. ಜೊತೆಗೆ ಪಾಸಿಬಲ್ ಆದರೆ ಟ್ರೇಡ್ ನೆಗೋಸಿಯೇಷನ್ಸನ್ನು ಸಹ ಮಾಡಬೇಕು US ಒಂದಿಗೆ. ಇದರಿಂದ ಸ್ವಲ್ಪ ಮಟ್ಟಿಗಾದರೂ ಇರುವಂಥ ಪ್ರೆಷರು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಪ್ರಸ್ತುತವಾಗಿ ಡೇಟಾ ಹೇಳೋ ಪ್ರಕಾರ ಒಂದು ಪ್ರೈವೇಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು ಸಹ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಪ್ರೈವೇಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ತುಂಬ ಇಂಪಾರ್ಟೆಂಟು ನಮಗೆ. ಇದು ಸಹ ಗ್ರೋತ್ ಆದರೆ ನಮ್ಮೊಂದು GDPನೂ ಸಹ ಪ್ರಾಪರಾಗಿ ಗ್ರೋತ್ ಆಗುತ್ತೆ ಅಂತ. 7% ಗ್ರೋ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಬಿಕಾಸ್ ಫೈನಾನ್ಷಿಯಲ್ ಇಯರ್ 2025ನೇ ಗಮನ ಹರಿಸಿದಾಗ ನಿಯರ್ಲಿ 7.2% ನಾವು ಕಾಣ್ತಾ ಇದ್ವಿ. ಟ್ಯಾಕ್ಸಲ್ಲಿ ಮಾಡಿರುವಂಥ ಒಂದು ಬದಲಾವಣೆ, ಡೈರೆಕ್ಟ್ ಟ್ಯಾಕ್ಸ್ ಕಟ್ ಮಾಡಿರೋದಾಗಲಿ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ರ್ಯಾಷನಲೈಸೇಷನ್ ಮಾಡಿರೋದ್ರಿಂದ ಡೆಫಿನೆಟ್ಲಿ ಒಂದು ಕನ್ಸಂಪ್ಷನ್ ಬೂಸ್ಟ್ ಆಗುತ್ತೆ ಅಲ್ವಾ. ಎಲ್ಲರ ಹತ್ರ ಇವತ್ತು ಮನಿ ಇದೆ ಅಂತಂದರೆ ಎಕ್ಸ್ಪೆಂಡಿಚರ್ನ ಮಾಡ್ತಾರೆ. ಕನ್ಸಂಪ್ಷನ್ ಹೆಚ್ಚಾಗಬೇಕು, ಕಡಿಮೆ ಆಗಬೇಕು ಅಂತಂದರೆ ಸರ್ಕಾರ ಇವತ್ತು ಟ್ಯಾಕ್ಸಲ್ಲಿ ಬದಲಾವಣೆಯನ್ನು ಮಾಡ್ತಾರೆ ಅನ್ನೋದನ್ನು ಗಮನ ಹರಿಸಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ನಾವು 7%
ಪ್ರಸ್ತುತವಾಗಿರ್ತಕ್ಕಂಥ ಒಂದು ಇಯರಲ್ಲಿ ಎಕ್ಸ್ಪೆಕ್ಟೇಷನ್ಸನ್ನು ಮಾಡ್ಬೋದು. ಸೊ ಇವಾಗ ತೊಂದರೆ ಏನಿದೆ, ಯಾವ ರೀತಿಯಾಗಿ ನಾವು ಕನೆಕ್ಟ್ ಮಾಡ್ಬೋದು ಅಂತ. ಇದರೊಂದಿಗೆ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಇಲ್ಲಿ ಏನು ಗೊತ್ತಾಗಿರಬೇಕು ಅಂತಂದರೆ, ರಿಯಲ್ ಜಿ ಡಿ ಪಿ ಅಂತ ನಾವು ಮೆನ್ಷನ್ ಮಾಡಿದ್ವಿ, ನಾಮಿನಲ್ ಜಿ ಡಿ ಪಿ ಅಂತ ಹೇಳ್ತೇವೆ. ನಾಮಿನಲ್ ಜಿ ಡಿ ಪಿ ರಿಯಲ್ ಜಿ ಡಿ ಪಿಗೂ ಏನು ಡಿಫ್ರೆನ್ಸ್ ಇರುತ್ತೆ? ಇವಾಗ ನಾಮಿನಲ್ ಜಿ ಡಿ ಪಿ ಅಂತ ಬಂದಾಗ ಪ್ರಸ್ತುತವಾಗಿ ಇನ್ಫ್ಲೇಷನನ್ನು ಇನ್ಕ್ಲೂಡ್ ಮಾಡೋದ್ರ ಮುಖಾಂತರ ಇವಾಗ ಎಷ್ಟಿದೆ ಗ್ರೋತ್ ರೇಟು, ಇವಾಗ ಯಾವ ರೀತಿ ಅಂತ ನಾವು ಪ್ರೊಡಕ್ಷನ್ನ ಮಾಡ್ತಾ ಇದ್ದೀವಿ. ಜಿ ಡಿ ಪಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳ ಆಧಾರದ ಮೇಲೆ. ಸೊ ಇಲ್ಲಿ ಈ ಒಂದು ಇನ್ಫ್ಲೇಷನ್ ಏನಿರುತ್ತಲ್ಲ, ಬಜೆಟ್ ಸೈಜ್ ಯಾವ ರೀತಿಯಾಗಿದೆ, ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರುವಂಥ ಒಂದು ಕರೆಂಟ್ ಪ್ರೈಸಸನ್ನು ಕಂಪ್ಯಾರಿಸನ್ ಮಾಡಲಿಕ್ಕೆ ನಾವು ನಾಮಿನಲ್ ಜಿ ಡಿ ಪಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಅಥವಾ ನಮ್ಮ ಒಂದು ಸಾಲ ಮತ್ತು ಜಿ ಡಿ ಪಿ ರೇಷೋ ಅಂತ ನೋಡ್ತೀವಲ್ಲ, ಡೆಟ್ ಟು ಜಿ ಡಿ ಪಿ ರೇಷೋ ಅಂತ ಕನ್ಸಿಡರ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿಯೂ ಸಹ ನಾಮಿನಲ್ ಜಿ ಡಿ ಪಿಯನ್ನು ಕನ್ಸಿಡರ್ ಮಾಡ್ತೀವಿ. ರಿಯಲ್ ಜಿ ಡಿ ಪಿ ಅಂತ ಬಂದಾಗ ನಾವು ಒಂದು ಬೇಸ್ ಇಯರನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಎಷ್ಟು ಮಟ್ಟಿಗೆ ಬದಲಾವಣೆ ಆಗಿದೆ, ಕಾನ್ಸ್ಟೆಂಟ್ ಪ್ರೈಸಸನ್ನು ನೋಡ್ತೇವೆ. ಬೇಸ್ ಇಯರನ್ನು ನಾವು ಇವಾಗ ಪ್ರಸ್ತುತವಾಗಿ 2011 ಮತ್ತು 2012 ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಸೊ ಈ ಒಂದು ಇಯರಲ್ಲಿ ಯಾವ ರೀತಿ ಅಂತ ಪ್ರೈಸಸ್ಗಳಿತ್ತು, ಇವಾಗ ಏನೇನು ಚೇಂಜಸ್ ಆಗಿದೆ, ಒಂದು ಕಂಪ್ಯಾರಿಸನನ್ನು ಮಾಡೋದ್ರ ಮುಖಾಂತರ ಕ್ಯಾಲ್ಕುಲೇಟನ್ನು ಮಾಡ್ತೇವೆ. ಸೊ ಇದು ರಿಯಲ್ ಜಿ ಡಿ ಪಿ ಅಂತ ಅನಿಸ್ಕೊಳ್ಳುತ್ತೆ. ಸೊ ನಮ್ಮ ಒಂದು ದೇಶದ ಆರ್ಥಿಕತೆ ಅಥವಾ ನಾವು ಎಕನಾಮಿಕ್ ಗ್ರೋತ್ ಎಷ್ಟು ಮಟ್ಟಿಗೆ ತೋರಿಸ್ತಾ ಇದ್ದೀವಿ, ಆ್ಯಕ್ಚುಯಲ್ ಪ್ರೊಡಕ್ಷನ್ ಅಥವಾ ಪ್ರೊಜೆಕ್ಷನನ್ನು ತೋರಿಸಲಿಕ್ಕೆ ರಿಯಲ್ ಜಿ ಡಿ ಪಿನೇ ಸಹಕಾರಿಯಾಗುತ್ತೆ. ಎಕನಾಮಿಕ್ ಗ್ರೋತ್ ರೇಟನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ರಿಯಲ್ ಜಿ ಡಿ ಪಿ ನಮಗೆ ಸಹಕಾರಿಯಾಗುತ್ತೆ. ನಮ್ಮ ಒಂದು ಲಿವಿಂಗ್ ಸ್ಟ್ಯಾಂಡರ್ಡ್ ಯಾವ ರೀತಿಯಾಗಿದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ರಿಯಲ್ ಜಿ ಡಿ ಪಿನೇ ಸಹಕಾರಿಯಾಗುತ್ತೆ. ಬಿಸ್ನೆಸ್ ಸೈಕಲ್ಗೆ ಸಂಬಂಧಪಟ್ಟಂತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ರಿಯಲ್ ಜಿ ಡಿ ಪಿನೇ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನಿಮಗೆ ಕ್ಲಿಯರ್ ಆಗುತ್ತಿರಲಿ, ನಾಮಿನಲ್ ಜಿ ಡಿ ಪಿ ಅಂದ್ರೇನು, ರಿಯಲ್ ಜಿ ಡಿ ಪಿ ಅಂತಂದ್ರೇನು. ಜಿ ಡಿ ಪಿಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಂತಲೇ ನಾವು ಸಾಕಷ್ಟು ಮೆಥಡನ್ನು ಯೂಸ್ ಮಾಡ್ತೀವಿ. ಅದು ಪರ್ಟಿಕ್ಯುಲರ್ಲಿ ನಾವು 3 ರೀತಿಯಾದಂಥ ಮೆಥಡನ್ನು ಯೂಸ್ ಮಾಡ್ತೀವಿ. ಪ್ರೊಡಕ್ಷನ್ ಮೆಥಡ್ ಆಗಿರ್ಬೋದು, ಇನ್ಕಮ್ ಮೆಥಡ್ ಅಂತ ನೋಡ್ತೇವೆ, ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ನೋಡ್ತೇವೆ. ಸೊ ಇಲ್ಲಿ ಎಕ್ಸ್ಪೆಂಡಿಚರ್ ಮೆಥಡ್ ಅಂತಲೇ ನಾವು ಕನೆಕ್ಟ್ ಮಾಡುವಂಥದ್ದಾದರೆ, ಜನರಲಿ ಇವಾಗ ಎಕ್ಸ್ಪೆಂಡಿಚರ್ ಮೆಥಡ್ ನಡೆಯಲ್ಲಿ ಒಂದು ಪ್ರೈವೇಟ್ ಕನ್ಸಂಪ್ಷನ್ ಯಾವ ರೀತಿಯಾಗಿ ಮಾಡ್ತಾ ಇದೆ, ಓಕೆ, ಪ್ರೈವೇಟ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಕನ್ಸಂಪ್ಷನ್ ಆಗಿರ್ಬೋದು, ಪ್ಲಸ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತಲೇ ನೋಡ್ತೇವೆ. ಗೌರ್ಮೆಂಟ್ನ ಒಂದು ಎಕ್ಸ್ಪೆಂಡಿಚರ್ ಎಷ್ಟು ಮಟ್ಟಿಗಿದೆ ಅಂತ ನೋಡ್ತೇವೆ. ಹಾಗೂ ನೆಟ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಇವು ಎಲ್ಲವನ್ನು ಸೇರಿಸೋದ್ರ ಮುಖಾಂತರ ನಾವೇನು ಮಾಡ್ತೇವೆ, ಎಕ್ಸ್ಪೆಂಡಿಚರ್ ಮೆಥಡ್ನ ಮುಖಾಂತರ ಜಿ ಡಿ ಪಿಯನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಇದರ ಆಧಾರದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ನಮ್ಮ ಒಂದು ಗ್ರೋತ್ ಆಗ್ತಾ ಇದೆ. ರಿಯಲ್ ಜಿ ಡಿ ಪಿ ಆಧಾರದ ಮೇಲೆ ನಾವು ಸರಿಯಾದಂಥ ಒಂದು ಗ್ರೋತನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗುತ್ತೆ. ಸೊ ಈ ಒಂದು ಬೇಸ್ ಇಯರ್ ಏನಿದೆ ಅದನ್ನು ಬದಲಾವಣೆ ಮಾಡಬೇಕು ಅಂತ ಸಾಕಷ್ಟು ರೆಕಮೆಂಡೇಷನ್ಸ್ಗಳಿದ್ದಾವೆ. ಸೊ ಶೀಘ್ರದಲ್ಲೇ ಬದಲಾವಣೆ ಆಗುತ್ತೆ. ಪ್ರಸ್ತುತವಾಗಿ 2011 ಮತ್ತು 2012 ನಾವು ಬೇಸ್ ಇಯರ್ ಆಗಿ ಕನ್ಸಿಡರೇಷನ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕ್ಲಾರಿಟಿಯೂ ಸಹ ನಮಗಿಲ್ಲಿ ಇಂಪಾರ್ಟೆಂಟ್. ಸೊ ಇಷ್ಟು ಇನ್ಫಾರ್ಮೇಷನ್ಸನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನದಾಗಿ, ಸುಪ್ರೀಂ ಕೋರ್ಟ್ ಇನ್ ಡಿಸ್ಅಗ್ರಿಮೆಂಟ್ ವಿತ್ ದ ಜಸ್ಟಿಸ್ ವರ್ಮಾಸ್ ಕ್ಲೇಮ್ ಆನ್ ಲೋಕಸಭಾ ಸ್ಪೀಕರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಅಂತ ಬಂದಾಗ ಪಾಲಿಟಿ ಸೆಕ್ಷನಲ್ಲಿ ಜುಡಿಷರಿ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿ ಸಹಕಾರಿಯಾಗುತ್ತೆ. ಜಡ್ಜಸ್ಗಳನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಲಾಗುತ್ತೆ ಅನ್ನುವಂಥ ಒಂದು ಪ್ರೊಸೀಜರನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡಲೇಬೇಕಾಗುತ್ತೆ. ಸೊ ನಿನ್ನೆ ತಾನೇ ನಾವು ಚರ್ಚೆ ಮಾಡಿರೋ ಪ್ರಕಾರ ಎಲೆಕ್ಷನ್ ಕಮಿಷನ್ ರಿಲೇಟೆಡ್ ಇರ್ತಕ್ಕಂಥ ನೋಡಿದ್ವಲ್ವ, ಅಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರನ್ನು ಸಹ ರಿಮೂವ್ ಮಾಡುವಾಗ ಸುಪ್ರೀಂ ಕೋರ್ಟಲ್ಲಿರ್ತಕ್ಕಂಥ ನ್ಯಾಯಾಧೀಶರನ್ನು ರಿಮೂವ್ ಮಾಡ್ತಾರಲ್ಲ, ಅದೇ ರೀತಿಯಾದಂಥ ಪ್ರೊಸೆಸನ್ನು ಫಾಲೋ ಮಾಡ್ತೀವಿ ಅಂತ. ಹಾಗಾಗಿ ಇವತ್ತಿನ ಕಂಪ್ಲೀಟಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. 2025 ನ್ಯೂಸಲ್ಲಿರುವಂತಹ ವರ್ಮಾ ಅವ್ರಿಗೆ ಸಂಬಂಧಿಸಿದಂತೆ ಇವಾಗ ಸುಪ್ರೀಂ ಕೋರ್ಟ್ ಒಂದು ಡಿಸ್ಅಗ್ರಿಮೆಂಟನ್ನು ಮಾಡ್ತಾ ಇದೆ. ಯಾಕೆಂದರೆ ವರ್ಮಾ ಅವರನ್ನು ರಿಮೂವ್ ಮಾಡಬೇಕು ಅಂತ ಡಿಸಿಷನ್ ತೆಗೆದುಕೊಂಡಾದ ಮೇಲೆ ಇವರಿಗೆ ಸಂಬಂಧಪಟ್ಟಂಥ ಒಂದು ಎನ್ಕ್ವೈರಿ ಕಮಿಟಿನ ಸಹ ಸೆಟಪ್ ಮಾಡಿದ್ದಾರೆ. ಇವಾಗ ವರ್ಮಾ ಅವರು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂತಂದರೆ, ಸಂವಿಧಾನಾತ್ಮಕವಾಗಿ ಒಂದು ಸರಿಯಾದಂತಹ ಪ್ರೊಸೀಜರನ್ನು ಫಾಲೋ ಮಾಡ್ತಾ ಇಲ್ಲ ಅಂತ. ಅವರ ಒಂದು ಡಿಫೆನ್ಸಿವ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಇವಾಗ ಸುಪ್ರೀಂ ಕೋರ್ಟ್ ಏನು ಮಾಡ್ತಾ ಇದೆ, ವರ್ಮಾ ಅವರು ರಿಲೇಟೆಡ್ ಇರುವಂತೆ ಡಿಸ್ಅಗ್ರಿಮೆಂಟನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಸುಪ್ರೀಂ ಕೋರ್ಟ್ ಇವತ್ತು ಸ್ಪೀಕರ್ ಅವರ ಒಂದು ಆ್ಯಕ್ಷನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಯಾವ ರೀತಿ ಅಂತ ಅಲಿಗೇಷನನ್ನು ಹಾಕಿದ್ದಾರೆ ಅಂತ ನೋಡೋಕ್ಕಿಂತ ಮುಂಚೆ ಏನಿದೆ ಇಶ್ಯೂ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಲ್ವಾ. ವರ್ಮಾ ಅವರ ಒಂದು ಆಫೀಸಲ್ಲಿ ಹಾಫ್ ಬರ್ನ್ಡ್ ಕರೆನ್ಸಿ ಸಿಕ್ಕಿರೋದನ್ನು ನೋಡ್ತಾ ಇದ್ದೀವಿ, ಅರ್ಧಂಬರ್ಧ ಸುಟ್ಟಿರ್ತಕ್ಕಂಥ ಒಂದು ಕರೆನ್ಸಿ. ಇದರಿಂದ ನಮಗೆ ಏನಾಗುತ್ತೆ, ಮಿಸ್ಬಿಹೇವಿಯರ್ ಮಾಡಿರೋದನ್ನು ಗಮನ ಹರಿಸ್ಬೋದು. ಸೊ ಈ ಒಂದು ಇಶ್ಯೂನ ಆಧಾರದ ಮೇಲೆ ಅವರನ್ನು ರಿಮೂವ್ ಮಾಡಬೇಕು ಅಂತ. ಇದು ಈ ಇನ್ಸಿಡೆಂಟ್ ನಡೆದಿರೋದು ಯಾವಾಗ ಅಂತಂದರೆ ಮಾರ್ಚ್ ಮಂತಲ್ಲಿ ನಡೆಯುತ್ತೆ. ಮಾರ್ಚ್ 2025 ಜುಲೈ ಮಂತಲ್ಲಿ ಏನು ಮಾಡಲಾಗುತ್ತೆ, ಲೋಕಸಭೆಯಲ್ಲಿರ್ತಕ್ಕಂಥ MPsಗಳೆಲ್ಲರೂ ಸೇರಿ ಒಂದು ಮೋಷನನ್ನು ಪಾಸ್ ಮಾಡ್ತಾರೆ. ಇವರನ್ನು ರಿಮೂವ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ 140 ಲೋಕಸಭಾ MPsಗಳನ್ನು ಒಳಗೊಂಡಂತಹ ಒಂದು ನೋಟಿಸನ್ನು ಇಲ್ಲಿ ಇಶ್ಯೂ ಮಾಡಲಾಗುತ್ತೆ. ಅಂದರೆ ರಿಮೂವಲ್ ಮೋಷನ್ಗೆ ಸಂಬಂಧಪಟ್ಟಂಥ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ಲೋಕಸಭೆ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ ಅವರು ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ 3 ಮೆಂಬರ್ಸನ್ನು ಒಳಗೊಂಡಂತಹ ಒಂದು ಎನ್ಕ್ವೈರಿ ಕಮಿಟಿನ ಸೆಟಪ್ ಮಾಡಿದ್ದಾರೆ. ಆಗಸ್ಟ್ ಮಂತಲ್ಲಿ ಮಾಡ್ತಾರೆ. ಸೊ ಮೋಷನ್ ಆದಮೇಲೆ ಒಂದು ಕಮಿಟಿನ ಸೆಟಪ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ, ಬಿಕಾಸ್ ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ನ ಆಧಾರದ ಮೇಲೆ ಎನ್ಕ್ವೈರಿ ಕಮಿಟಿನ ಸೆಟಪ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಹಂತದಲ್ಲಿ ಪ್ರೊಸೆಸ್ ಸ್ಟಾರ್ಟ್ ಆಗೋದು, ಒಂದು ಮೋಷನನ್ನು ಪಾಸ್ ಮಾಡ್ತಾರೆ.
ಆಮೇಲೆ ಎನ್ಕ್ವೈರಿ ಕಮಿಟಿ ರೆಕಮೆಂಡೇಷನ್ಸನ್ನು ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಹೋಗುತ್ತೆ. ಇಲ್ಲಿ ರಾಜ್ಯಸಭಾದ ಇನ್ವಾಲ್ವ್ಮೆಂಟ್ ಎಷ್ಟು ಮಟ್ಟಿಗಿದೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ನೋಡಬೇಕಾಗುತ್ತೆ. ಮೋಷನನ್ನು ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಎರಡೂ ಹೌಸ್ಗಳು ಸಹ ಇವತ್ತು ಮೋಷನನ್ನು ಪಾಸ್ ಮಾಡಬೇಕಾ ಅನ್ನುವಂಥ ಕ್ವಶನ್ ಆದರೆ ಯಾವುದಾದ್ರೂ ಹೌಸಲ್ಲಿ ಇನಿಷಿಯೇಟ್ ಆಗ್ಬೋದು. ಓಕೆ, ಸೊ ಇಲ್ಲಿ ವರ್ಮಾ ಅವರ ಕ್ಲೇಮ್ ಯಾವ ರೀತಿಯಾಗಿದೆ ಅಂತಂದರೆ, ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ರಾಜ್ಯಸಭೆಯಿಂದ ಒಂದು ರಿಜೆಕ್ಷನ್ ಬರುತ್ತೆ. ರಾಜ್ಯಸಭೆಯಲ್ಲಿ ಇರ್ತಕ್ಕಂತಹ ಡೆಪ್ಯೂಟಿ ಚೇರ್ಮನ್ ಅವ್ರು ಏನು ಮಾಡ್ತಾರೆ, ರಿಜೆಕ್ಷನನ್ನು ಮಾಡ್ತಾರೆ ವೆನ್ ಇಟ್ ಕಮ್ಸ್ ಟು ಪಾಸಿಂಗ್ ದ ಮೋಷನ್ ಅಗೇನ್ಸ್ಟ್ ವರ್ಮಾ. ಸೊ ಈ ಒಂದು ಹಂತದಲ್ಲಿ ವರ್ಮಾ ಅವರು ಇದನ್ನೇ ಕ್ಲೇಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಡೆಪ್ಯೂಟಿ ಚೇರ್ಮನ್ಗೆ ಯಾವುದೇ ರೀತಿಯಾದಂಥ ಹಕ್ಕಿಲ್ಲ, ರಾಜ್ಯಸಭೆಯ ಡೆಪ್ಯೂಟಿ ಚೇರ್ಮನ್ಗೆ ಯಾವುದೇ ರೀತಿಯಾದಂಥ ಹಕ್ಕಿಲ್ಲ. ಅವರು ಯಾವ ರೀತಿಯಾಗಿ ರಿಜೆಕ್ಷನನ್ನು ಮಾಡ್ತಾ ಇದ್ದಾರೆ, ಬಿಕಾಸ್ ರಾಜ್ಯಸಭೆಯಲ್ಲಿರ್ತಕ್ಕಂಥ ಚೇರ್ಮನ್ ಅವರಿಗೆ ಅಧಿಕಾರ ಇರುತ್ತೆ ರಿಜೆಕ್ಟ್ ಮಾಡುವಂಥದ್ದು. ಈ ಒಂದು ಕ್ಲೇಮನ್ನು ಸಹ ವರ್ಮಾ ಅವರು ಡಿಫೆಂಡ್ ಮಾಡ್ತಾ ಇದ್ದಾರೆ, ಒಂದು ಲೀಗಲ್ ಚಾಲೆಂಜನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅವರು ರಿಜೆಕ್ಷನನ್ನು ಮಾಡ್ತಾ ಇದ್ದಾರೆ ಮತ್ತು ರಾಜ್ಯಸಭೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಕನ್ಸರ್ನ್ ಇಲ್ಲದೇ ಸ್ಪೀಕರ್ ಅವ್ರು ಏನು ಮಾಡ್ತಾ ಇದ್ದಾರೆ, ಇಮಿಡಿಯೇಟಾಗಿ ಒಂದು ಜಡ್ಜಸ್ ಎನ್ಕ್ವೈರಿ ಕಮಿಟಿಯನ್ನು ಸೆಟಪ್ ಮಾಡಿದ್ದಾರೆ ಅನ್ನುವಂಥ ಕ್ಲೇಮನ್ನು ಸಹ ಮಾಡ್ತಾ ಇದ್ದಾರೆ. ಸೊ ಇದು ಸಂವಿಧಾನಾತ್ಮಕವಾಗಿ ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಸುಪ್ರೀಂ ಕೋರ್ಟ್ ಇವಾಗ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಏನು ಹೇಳ್ತಾ ಇದೆ ಅಂತಂದರೆ, ಕೋರ್ಟ್ ಯಾವುದೇ ರೀತಿಯಾಗಿ ಈ ಒಂದು ಪ್ರೈಮಾ ಫೈಸಿ ಇಶ್ಯೂ ಏನಿದೆಯಲ್ಲ ಅದನ್ನು ಡಿಸ್ಅಗ್ರಿ ಮಾಡ್ತಾ ಇದೆ. ಓಕೆ, ಸೊ ವರ್ಮಾ ಅವರಿಗೆ ಸಂಬಂಧಿಸಿದಂತಹ ಒಂದು ಡಿಫೆನ್ಸಿವ್ ಸ್ಟೇಟ್ಮೆಂಟ್ಸ್ಗಳನ್ನು ಡಿಸ್ಅಗ್ರಿ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅವ್ರು ಕನ್ವಿನ್ಸ್ ಆಗಿಲ್ಲ, ವರ್ಮಾ ಅವರ ಒಂದು ಆರ್ಗ್ಯುಮೆಂಟ್ಗೆ ಸಂಬಂಧಪಟ್ಟಂತೆ ಕನ್ವಿನ್ಸ್ ಆಗಿಲ್ಲ ಅನ್ನುವಂಥದ್ದಾಗೇ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಗೆ ಇಶ್ಯೂ ಗೊತ್ತಾಯ್ತಲ್ವಾ, ಇವಾಗ ಯಾವ ರೀತಿ ಅಂತ ಪ್ರೊಸೀಜರನ್ನು ನಾವು ಫಾಲೋ ಮಾಡ್ತೀವಿ ಅನ್ನೋದು ಸೆಕೆಂಡ್ ಹಂತದಲ್ಲಿ ಅರ್ಥ ಆಗಬೇಕು. ಸೊ ಇಲ್ಲಿ ಪ್ರೊಸೀಜರ್ನ ಫಾಲೋ ಮಾಡುವಂಥ ಹಂತದಲ್ಲಿ ಫಾರ್ ದ ಫಸ್ಟ್ ಟೈಮ್ ಏನಾಗುತ್ತೆ, ಒಂದು ಮೋಷನನ್ನು ಪಾಸ್ ಮಾಡ್ತಾರೆ. ಎರಡು ರೀತಿಯ ಆಧಾರದ ಮೇಲೆ ಅಥವಾ ಎರಡು ರೀತಿಯಂಥ ಸಿಚುವೇಶನ್ ಅಡಿಯಲ್ಲಿ ಜಡ್ಜಸ್ಗಳನ್ನು ನಾವು ರಿಮೂವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಕಾರಣಗಳು ಬೇಕಲ್ಲ, ಅವ್ರನ್ನ ರಿಮೂವ್ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಡೆಫಿನೆಟ್ಲಿ ರಿಮೂವಲ್ ರಿಲೇಟೆಡ್ ಇರ್ತಕ್ಕಂಥ ಕಾರಣಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಅವರು ಮಿಸ್ಬಿಹೇವಿಯರ್ ಆ್ಯಕ್ಟನ್ನು ಮಾಡಿರುವಂಥ ಸಂದರ್ಭದಲ್ಲಿ, ಅಥವಾ ಅವರು ಇನ್ಕೆಪ್ಯಾಬಲ್ ಇದ್ದಾರೆ, ಪ್ರೂವನ್ ಇನ್ಕೆಪ್ಯಾಬಿಲಿಟಿಯನ್ನು ನಾವು ನೋಡಿದಾಗ ಮಿಸ್ಬಿಹೇವಿಯರ್ ಆಸ್ಪೆಕ್ಟನ್ನು ನಾವು ನೋಡ್ಬೋದು, ಮಿಸ್ಬಿಹೇವಿಯರ್ ಆ್ಯಕ್ಷನ್ ಆಗಿರ್ಬೋದು, ಅಥವಾ ಅವರು ಇನ್ಕೆಪ್ಯಾಬಲ್ ಇದ್ದಾರೆ ಅಂದರೆ ಮೆಂಟಲಿ ಸೌಂಡ್ ಇಲ್ಲ, ಆ ಒಂದು ಹುದ್ದೆಗೆ ಅವರು ಸರಿಯಾದವರಲ್ಲ ಅಂತ ಅನಿಸಿದಾಗ ಅವರನ್ನು ರಿಮೂವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್ ತುಂಬ ಸಾಲಿಡ್ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ತಾನೇ ನಾವು ನೋಡಿದ್ವಿ, ಫಸ್ಟು ಏನು ಮಾಡ್ತಾರೆ, ಒಂದು ಮೋಷನನ್ನು ಪಾಸ್ ಮಾಡೋದಾಗಿ ಗಮನಿಸ್ಬೋದು. ಪ್ರಥಮ ಹಂತದಲ್ಲಿ ಯಾವುದಾದ್ರೂ ಒಂದು ಹೌಸಲ್ಲಿ ಮೋಷನನ್ನು ಪಾಸ್ ಮಾಡುವಾಗ ಲೋಕಸಭೆಯಲ್ಲಿ ಮಿನಿಮಮ್ ಎಷ್ಟಿರಬೇಕು ಅಂದರೆ 100 MPಗಳನ್ನು ಹೊಂದಿರತಕ್ಕಂಥದ್ದು ಇರಬೇಕು. ಅದೇ ರಾಜ್ಯಸಭೆ ಅಂತ ಬಂದಾಗ 50 MPಸ್ಗಳನ್ನು ಒಳಗೊಂಡಂತೆ ಮೋಷನನ್ನು ಪಾಸ್ ಮಾಡೋದಿರಬೇಕು. ಇವಾಗ ಆಲ್ರೆಡಿ 140 ಮೆಂಬರ್ಸ್ಗಳನ್ನು ಒಳಗೊಂಡಂತೆ ಪಾಸ್ ಮಾಡಿದ್ದಾರೆ ಈ ಒಂದು ವರ್ಮಾ ಅವ್ರಿಗೆ ಸಂಬಂಧಿಸಿದಂತೆ. ಸೊ ಇದಾದ ಮೇಲೆ ಮೋಷನ್ ಪಾಸ್ ಆದಮೇಲೆ ಏನು ಮಾಡ್ತಾರೆ, ಒಂದು ವೇಳೆ ಲೋಕಸಭೆಯಲ್ಲಿದ್ದರೆ ಇದನ್ನು ಸ್ಪೀಕರ್ಗೆ ಕೊಡ್ತಾರೆ, ಒಂದು ವೇಳೆ ರಾಜ್ಯಸಭೆಯಲ್ಲಿ ಮೋಷನನ್ನು ಇನಿಷಿಯೇಟ್ ಮಾಡಿದರೆ ಚೇರ್ಮನ್ ಅವರಿಗೆ ಕೊಡ್ತಾ ಇರೋದನ್ನು ನೋಡ್ತಾ ಇದ್ವಿ. ವರ್ಮಾ ಅವರು ಇಲ್ಲಿ ಏನು ಅಲಿಗೇಷನ್ ಮಾಡ್ತಾ ಇದ್ದಾರೆ, ಡೆಪ್ಯೂಟಿ ಚೇರ್ಮನ್ ಅವರು ಏನು ಮಾಡಿದ್ದಾರೆ, ರಿಜೆಕ್ಷನನ್ನು ಮಾಡ್ತಾ ಇದ್ದಾರೆ, ಇದು ಲೀಗಲ್ ಪ್ರೊಸೀಜರ್ ಅಲ್ಲ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಹಂತದಲ್ಲಿ ಏನಾಗುತ್ತೆ ಅಂದರೆ, ಮೋಷನ್ ಏನೋ ಪಾಸ್ ಮಾಡಿದ್ರು, ಯಾರು ಪ್ರಿಸೈಡಿಂಗ್ ಆಫೀಸರ್ಸ್ ಇರ್ತಾರಲ್ಲ ಅವರು ಡಿಸೈಡ್ ಮಾಡ್ತಾರೆ ಇದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಾ ಅಂತ. ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಡಿಸಿಷನನ್ನು ತೆಗೆದುಕೊಂಡು ಆದಮೇಲೆ ಏನು ಮಾಡಲಾಗುತ್ತೆ ಅಂದರೆ ಎನ್ಕ್ವೈರಿ ಸ್ಟೇಜ್ ಅಂತಲೇ ಬರುತ್ತೆ. ಇಲ್ಲಿ ಎನ್ಕ್ವೈರಿ ರಿಲೇಟೆಡ್ ಇರತಕ್ಕಂಥ ಡಿಸಿಷನನ್ನು ತೆಗೆದುಕೊಳ್ಬೇಕು. 2 ಆಪ್ಷನ್ಸ್ ಇರುತ್ತೆ, ಸ್ಪೀಕರ್ ಆಗಿರ್ಬೋದು ಅಥವಾ ಚೇರ್ಮನ್ ಆಗಿರ್ಬೋದು. ಎಸ್ ಆದರೂ ಅನ್ಬೋದು, ನೋ ಆದರೂ ಅನ್ಬೋದು. ನೋ ಅಂತಂದರೆ ಆಟೋಮೆಟಿಕ್ಲಿ ಆ ಒಂದು ಪ್ರೊಸೆಸ್ಸು ಹೌಸಲ್ಲೇ ಎಂಡ್ ಆಗೋದನ್ನು ನಾವು ನೋಡ್ತಾ ಇದ್ವಿ. ಸೊ ಈ ರೀತಿಯಾಗಿ ಸೆಕೆಂಡ್ ಸ್ಟೇಜ್ ನಡಿಯಲ್ಲಿ ಒಂದು ಮೋಷನನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಅಥವಾ ರಿಜೆಕ್ಟ್ ಮಾಡುವಂಥ ಪ್ರೊಸೀಜರನ್ನು ನೋಡ್ತೇವೆ. ಎಕ್ಸೆಪ್ಟ್ ಮಾಡ್ಕೊಂಡಾದಮೇಲೆ ಡೆಫಿನೆಟ್ಲಿ ಥರ್ಡ್ ಸ್ಟೇಜಿಗೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ನ ಆಧಾರದ ಮೇಲೆ, ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ ಅಂತ ಬಂದಾಗ 1968 ಆ್ಯಕ್ಟ್ ನಮಗೆ ಇಂಪಾರ್ಟೆಂಟು. ಈ ಒಂದು ಆ್ಯಕ್ಟ್ ನಡಿನಲ್ಲಿ 3 ಮೆಂಬರ್ಸನ್ನು ಒಳಗೊಂಡಂತಹ ಒಂದು ಕಮಿಟಿಯನ್ನು ಸೆಟಪ್ ಮಾಡಲಾಗುತ್ತೆ. ಆ ಒಂದು ಕಮಿಟಿನಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ, ಸುಪ್ರೀಂ ಕೋರ್ಟ್ ಜಡ್ಜನ್ನು ತೆಗೆದುಕೊಳ್ಬೋದು. ಇವಾಗ ಡೆಲ್ಲಿಗೆ ಸಂಬಂಧಪಟ್ಟಂತೆ ಇದೆಯಲ್ವಾ, ಡೆಲ್ಲಿ ಹೈಕೋರ್ಟಲ್ಲಿ ಇರ್ತಕ್ಕಂಥ ಒಂದು ಚೀಫ್ ಜಸ್ಟಿಸನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಯಾರು ಇರ್ತಾರಲ್ಲ ಅವರನ್ನು ಕನ್ಸಿಡರ್ ಮಾಡ್ತಾರೆ. ಹಾಗೂ ಇನ್ನೊಬ್ಬರು ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಅಂತಲೂ ಸಹ ಕನ್ಸಿಡರ್ ಮಾಡೋದು. ಸೊ ಯಾರಾದರೂ ಒಬ್ಬರು ಎಮಿನೆಂಟ್ ಇರ್ತಕ್ಕಂಥ ಜುರಿಸ್ಟನ್ನು ಇಲ್ಲಿ ಅಪಾಯಿಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಇವರೆಲ್ಲ ಡಿಸೈಡ್ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ ಕಂಪ್ಲೀಟಾಗಿ, ಎವಿಡೆನ್ಸ್ ಯಾವ ರೀತಿಯಾಗಿದೆ. ಸೊ ಈ ಒಂದು ಕಮಿಟಿ ಯಾವ ರೀತಿಯಾಗಿ ಆ್ಯಕ್ಟ್ ಮಾಡುತ್ತೆ ಅಂದರೆ, ಒಂದು ಕ್ವಾಸಿ ಜುಡಿಷಿಯಲ್ ಎನ್ಕ್ವೈರಿ ಕಮಿಟಿ ಅಂತಲೇ ಹೇಳ್ಬೋದು. ಸೊ ಎವಿಡೆನ್ಸ್ಗಳು ಏನಿರುತ್ತೆ, ವಿಟ್ನೆಸ್ಗಳು ಯಾವ ರೀತಿಯಾಗಿದೆ, ಜಡ್ಜಸ್ಗೆ ಸಂಬಂಧಪಟ್ಟಂಥ ಡಿಫೆನ್ಸಿವ್ ಸ್ಟೇಟ್ಮೆಂಟ್ಸ್ಗಳು ಯಾವ ರೀತಿಯಾಗಿದೆ, ಇದನ್ನೆಲ್ಲವನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ತಮ್ಮ ಒಂದು ರಿಪೋರ್ಟನ್ನು ಪ್ರಿಸೈಡಿಂಗ್ ಆಫೀಸರ್ ಅವರೇ ಇದನ್ನು ಕಮಿಟಿ ಸೆಟಪ್ ಮಾಡಿರ್ತಾರಲ್ಲ ಅವ್ರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಅಪರಾಧಿನ ಅಥವಾ ನಿರಪರಾಧಿನ ಅಂತ ಕಂಪ್ಲೀಟ್ ಒಂದು ಪ್ರೂಫನ್ನು ಕೊಡ್ತಾರೆ. ಸೊ ಇದರ ಆಧಾರದ ಮೇಲೆ ನೆಕ್ಸ್ಟ್ ಪಾರ್ಲಿಮೆಂಟಲ್ಲಿ ಏನು ಮಾಡಲಾಗುತ್ತೆ, ಮೋಷನನ್ನು ಪಾಸ್ ಮಾಡಲಾಗುತ್ತೆ. ಇವಾಗ ಸ್ಪೆಷಲ್ ಮೆಜಾರಿಟಿ ಇಂಪಾರ್ಟೆಂಟ್, 2/3 ಮೆಂಬರ್ಸ್ಗಳು ಪ್ರೆಸೆಂಟ್ ಇರಬೇಕು, ವೋಟಿಂಗ್ ಇರಬೇಕು. ಅದರ ಆಧಾರದ ಮೇಲೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಂಪಲ್ಸರಿ 2 ಹೌಸು ಸಪ್ರೇಟ್ಲಿ ಪಾಸ್ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ವೋಟಿಂಗ್ ಆಗುತ್ತೆ.
ವೋಟಿಂಗ್ ಎಲ್ಲ ಕಂಪ್ಲೀಟ್ ಫೈನಲ್ ಆದಮೇಲೆ ಯಾರು ರಿಮೂವ್ ಮಾಡ್ತಾರೆ ಅಂದರೆ ನಮ್ಮ ರಾಷ್ಟ್ರಪತಿಗಳು. ಫೈನಲ್ ಆಗಿ ಇಲ್ಲಿ ರಿಮೂವ್ ಮಾಡ್ತಾ ಇರುವಂಥದ್ದು ಪ್ರೆಸಿಡೆಂಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಮೋಷನ್ ಪಾಸ್ ಆದಮೇಲೆ ಪ್ರೆಸಿಡೆಂಟ್ ಅವರು ರಿಮೂವ್ ಮಾಡ್ತಾರೆ. ಒಂದು ಆರ್ಡರ್ನ ಇಶ್ಯೂ ಮಾಡೋದ್ರ ಮುಖಾಂತರ ಜಡ್ಜಸ್ಗಳನ್ನು ರಿಮೂವ್ ಮಾಡಲಾಗುತ್ತೆ. ಇವಾಗ ಪ್ರಸ್ತುತವಾಗಿ ಸುಪ್ರೀಂ ಕೋರ್ಟು ವರ್ಮಾ ಅವರು ಮಾಡ್ತಾ ಇರುವಂತಹ ಕ್ಲೇಮನ್ನು ಡಿಸ್ಅಗ್ರಿ ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನದಾಗಿ ಇಸ್ರೋ ಸೆಟ್ ಟು ಲಾಂಚ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆನ್ ಜನವರಿ 12. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3ನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಸ್ಪೆಕ್ಟಲ್ಲಿ ಬಹುಮುಖ್ಯವಾಗಿ ಸಹಕಾರಿಯಾಗುತ್ತೆ. ಇಸ್ರೋ ಹೊಸದೊಂದು ಮಿಷನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟನ್ನು ಜನವರಿ 12ನೇ ತಾರೀಕಿನಂದು ಲಾಂಚ್ ಮಾಡಿರೋದಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸತೀಶ್ ಧಾವನ್ ಸ್ಪೇಸ್ ಸೆಂಟರ್ನ ಮುಖಾಂತರ ಲಾಂಚ್ ಮಾಡಲಿದ್ದಾರೆ. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲನ್ನು ಯೂಸ್ ಮಾಡೋದ್ರ ಮುಖಾಂತರ PSLVಯನ್ನು ಯೂಸ್ ಮಾಡೋದ್ರ ಮುಖಾಂತರ ಒಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟನ್ನು ಲಾಂಚ್ ಮಾಡಲಿದ್ದಾರೆ. EOS-N1 ಅಂತಕ್ಕಂಥ ಒಂದು ಮಿಷನ್, ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತಲೇ ಹೇಳ್ಬೋದು. N1 ಅನ್ನುವಂಥ ಒಂದು ನೇಮಿಂಗನ್ನು ಕೊಟ್ಟಿದ್ದಾರೆ. ಈ ಒಂದು ಮಿಷನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ನಮ್ಮ ಒಂದು ಸ್ಟ್ರಾಟಜಿಕ್ ಪರ್ಪಸನ್ನು ನಾವು ಗಮನ ಹರಿಸಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಒಂದು ಸ್ಪೆಸಿಫಿಕೇಷನ್ ಏನಂತಂದರೆ ಪ್ರಸ್ತುತವಾಗಿ ಒಂದು ಮಿಷನನ್ನು ಲಾಂಚ್ ಮಾಡುವಾಗ ಅದರ ಇಂಪಾರ್ಟೆನ್ಸ್ ಏನಿದೆ ಅಂತ ಅರ್ಥ ಮಾಡ್ಕೋಬೇಕಲ್ವಾ. ಒಂದು ಅರ್ತ್ ಅಬ್ಸರ್ವೇಷನನ್ನು ಮಾಡಲಿಕ್ಕೆ ಇದು ಸಹಕಾರಿ ಆಗಲಿದೆ ಅಂತ ಹೇಳ್ಬೋದು. 2026ರಲ್ಲಿ ಹೊಸ ಒಂದು ಓಪನಿಂಗ್ ಅಥವಾ ಈ ಒಂದು ಮಿಷನನ್ನು ಲಾಂಚ್ ಮಾಡಲಿದೆ. ಈ ಮೊದಲು ನಾವು ಟ್ರೈ ಮಾಡಿದ್ವಿ ಅಬ್ಸರ್ವೇಷನ್ ಸ್ಯಾಟಲೈಟ್ಗೆ ಸಂಬಂಧಪಟ್ಟಂತೆ, ಬಟ್ ಫೇಲ್ ಆಗಿರೋದನ್ನು ನೋಡ್ತಾ ಇರುವಂಥದ್ದು. PSLV ನಡಿನಲ್ಲೇ C61 ಲಾಂಚ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಇದು ಫೇಲ್ ಆಗಿದೆ. ಇವಾಗ C62 ಲಾಂಚ್ ಮಾಡ್ತಾ ಇದ್ದಾರೆ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ N1 ಮಿಷನ್, PSLV C62. ಸೊ ಇದರ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳು ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇಂಡಿಯನ್ ಸ್ಟಾರ್ಟಪ್ನ ಮುಖಾಂತರ ಒಂದು ಪೇಲೋಡನ್ನು ಇಲ್ಲಿ ಡೆವಲಪ್ ಮಾಡಿದ್ದಾರೆ. ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ಪಾರ್ಟಿಸಿಪೇಷನ್, ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಮುಖಾಂತರ ಮಾಡಿದ್ದಾರೆ ಅನ್ನುವಂಥದ್ದಾಗಿ ಗಮನಿಸ್ಬೋದು. ಸೊ ಇಲ್ಲಿ ಅರ್ತ್ ಅಬ್ಸರ್ವೇಷನ್ನ ಇಂಪಾರ್ಟೆನ್ಸ್ ಏನಿದೆ, ಈ ಒಂದು ಸ್ಯಾಟಲೈಟನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಲ್ಲ, ಇದರ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ ಅರ್ತ್ ಸರ್ಫೇಸನ್ನು ಕಂಪ್ಲೀಟಾಗಿ ಒಂದು ಅಬ್ಸರ್ವೇಷನನ್ನು ಮಾಡಿದೆ. ಅರ್ತಲ್ಲಿ ಆಗ್ತಾ ಇರುವಂಥ ಬದಲಾವಣೆ ಯಾವ ರೀತಿ ಆಗಿದೆ, ಅರ್ತ್ ಸರ್ಫೇಸ್ ಮೇಲೆ ಏನು ಚೇಂಜಸ್ ಆಗ್ತಾ ಇದೆ ಅನ್ನುವಂಥದ್ದಾಗಿರ್ಬೋದು, ಅಟ್ಮಾಸ್ಫಿಯರಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ಕಂಪ್ಲೀಟಾಗಿ. ಬಿಕಾಸ್ ಒಂದು ಗವರ್ನೆನ್ಸನ್ನು ಮಾಡಲಿಕ್ಕೆ ಸೆಕ್ಯೂರಿಟಿ ಆಸ್ಪೆಕ್ಟ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಸ್ಪೆಕ್ಟ್ ಆಗಿರ್ಬೋದು, ಎಕನಾಮಿ ಆಸ್ಪೆಕ್ಟ್ ಆಗಿರ್ಬೋದು, ಅಬ್ಸರ್ವೇಷನನ್ನು ಮಾಡಲಿಕ್ಕೆ. ಇವಾಗ ನೋಡಿ, ಏನಾದರೂ ಒಂದು ಡಿಸಾಸ್ಟರ್ ಆಸ್ಪೆಕ್ಟ್ ಆಗ್ತಾ ಇದೆ ಅಂತಂದರೆ ಒಂದು ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ನಾವು ಪ್ರೊವೈಡ್ ಮಾಡಬೇಕಲ್ವಾ. ಒಂದು ಫ್ಲಡ್ ಆಕ್ಟಿವಿಟಿ ಇರ್ಬೋದು ಅಥವಾ ಸೈಕ್ಲೋನ್ಸ್ ಆಗಿರ್ಬೋದು, ಅರ್ತ್ ಕ್ವೇಕ್ಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಫೈರ್ಸ್ಗಳಾಗ್ತಾ ಇರುತ್ತೆ, ಇವುಗಳೆಲ್ಲವನ್ನು ಅಸೆಸ್ ಮಾಡಲಿಕ್ಕೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸ್ಯಾಟಲೈಟ್ ನಮಗೆ ಸಹಕಾರಿಯಾಗಲಿದೆ. ಈವನ್ ಅಗ್ರಿಕಲ್ಚರ್ ಸೆಕ್ಟರ್ ಅಂತಲೇ ತೆಗೆದುಕೊಂಡಿರುವಂಥ ಸಂದರ್ಭದಲ್ಲಿ ಕ್ರಾಪ್ ರಿಲೇಟೆಡ್ ಇರುವಂಥ ಪ್ರಾಬ್ಲಮ್ಸ್ಗಳು ಏನಿದೆ, ಕ್ರಾಪ್ ಹೆಲ್ತ್ ಯಾವ ರೀತಿಯಾಗಿದೆ, ಇಲ್ಡ್ ಯಾಕೆ ಆಗ್ತಾ ಇಲ್ಲ ಅನ್ನುವಂಥ ಆಸ್ಪೆಕ್ಟ್ ಆಗಿರ್ಬೋದು, ಸಾಯಿಲ್ ಮಾಯ್ಶ್ಚರ್ಗೆ ಸಂಬಂಧಪಟ್ಟಂತೆ ಅಬ್ಸರ್ವೇಷನನ್ನು ಮಾಡಲಿಕ್ಕೆ ಇದು ಫಾರ್ಮರ್ಗೆ ಬೇಕಾಗುವಂಥ ಸಪೋರ್ಟನ್ನು ಪ್ರೊವೈಡ್ ಮಾಡುತ್ತೆ. ಕ್ಲೈಮೇಟ್ ಚೇಂಜ್ನಿಂದ ಯಾವ ರೀತಿಯಂಥ ಇಂಪ್ಯಾಕ್ಟ್ ಆಗ್ತಾ ಇದೆ, ಸಿ ಲೆವೆಲಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ಗ್ಲೇಷಿಯರ್ ರಿಲೇಟೆಡ್ ಇರ್ತಕ್ಕಂಥ ಐಸ್ ಮೆಲ್ಟಿಂಗ್ ಕಂಡೀಷನನ್ನು ನಾವು ಮಾನಿಟರಿಂಗ್ ಮಾಡಲಿಕ್ಕೆ, ಏರ್ ಪೊಲ್ಯೂಷನ್ ಆಗಿರ್ಬೋದು, ಡಿಫಾರೆಸ್ಟೇಷನ್, ಡೆಸರ್ಟಿಫಿಕೇಷನ್, ಈ ರೀತಿಯಂಥ ಇಶ್ಯೂಸನ್ನು ಅಡ್ರೆಸ್ ಮಾಡ್ಬೋದು. ಈವನ್ ಅರ್ಬನ್ ಪ್ಲಾನಿಂಗ್ ಅಂತಲೂ ಸಹ ಬಂದಾಗ ಇಲ್ಲಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ಗೆ ಸಂಬಂಧಪಟ್ಟಂತೆ ನಾವು ಸರಿಯಾದಂಥ ಒಂದು ಮ್ಯಾಪಿಂಗನ್ನು ಮಾಡೋದಾಗಲಿ, ಲ್ಯಾಂಡನ್ನು ಯಾವ ರೀತಿಯಾಗಿ ಕವರ್ ಮಾಡ್ತಾ ಇದ್ದೀವಿ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್, ಇವೆಲ್ಲವನ್ನು ಐಡೆಂಟಿಫೈ ಮಾಡಲಿಕ್ಕೆ ಈ ಸ್ಯಾಟಲೈಟ್ ಸಹಕಾರಿಯಾಗಲಿದೆ. ನ್ಯಾಷನಲ್ ಸೆಕ್ಯೂರಿಟಿ ಆಸ್ಪೆಕ್ಟ್ ಆಗಿರ್ಬೋದು, ಬಾರ್ಡರ್ ರಿಲೇಟೆಡ್ ಇರುವಂಥ ಒಂದು ಸರ್ವಿಲೆನ್ಸ್ ಕಂಡೀಷನ್ ಆಗಿರ್ಬೋದು, ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ ಸಹ ಇದು ಸಹಕಾರಿ ಆಗಲಿದೆ. ಸೊ ಇಲ್ಲಿ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ನ ಇಂಪಾರ್ಟೆನ್ಸ್ ಏನಿದೆ, ಸೊ ಇಲ್ಲಿ ನೋಡಿ, ವೆದರ್ ರಿಲೇಟೆಡ್ ಇರುವಂಥ ಇದು ಸಪೋರ್ಟ್ ಮಾಡ್ತಾ ಇದೆ, ಅಗ್ರಿಕಲ್ಚರ್ ಆಸ್ಪೆಕ್ಟ್ ಆಗಿರ್ಬೋದು, ಎಕನಾಮಿ ಆಸ್ಪೆಕ್ಟ್ ಆಗಿರ್ಬೋದು. ಸೊ ಇಲ್ಲಿ ನ್ಯಾಚುರಲ್ ರಿಸೋರ್ಸನ್ನು ಸರಿಯಾಗಿ ಮ್ಯಾನೇಜ್ ಮಾಡಲಿಕ್ಕೂ ಸಹ ಸಹಕಾರಿ ಆಗುತ್ತೆ ಅಂತಲೇ ಗಮನಿಸ್ಬೋದು. ಸೊ ಈ ಆಧಾರದ ಮೇಲೆ ನಮ್ಮ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಅಥವಾ ಪಾಲಿಸಿ ಲೆವೆಲಲ್ಲಿ ಲಿಂಕ್ ಮಾಡಲಿಕ್ಕೆ ಈ ಒಂದು ಸ್ಯಾಟಲೈಟ್ನ ಅಬ್ಸರ್ವೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಒಂದು ಸ್ಯಾಟಲೈಟನ್ನು ನಾವು ಪ್ರಯಾರಿಟಿ ವೈಸ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಭಾರತದಲ್ಲಿ ಲಾಂಚ್ ಮಾಡ್ತಾ ಇರುವಂತಹ ಈ ಒಂದು ಸ್ಯಾಟಲೈಟ್ನ ನೇಮ್ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಸ್ರೋ ತೆಗೆದುಕೊಂಡಿರುವಂಥ ಒಂದು ಇನಿಷಿಯೇಟಿವನ್ನು ನಾವು ಕನೆಕ್ಟ್ ಮಾಡ್ಬೋದು. ಸೊ ಈ ಒಂದು ಹಂತದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ ಅಂತ ಬಂದಾಗ ನ್ಯೂ ಲಾಂಚಿಂಗನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಯಾಕಿದು ನಮಗೆ ಸಹಕಾರಿ ಆಗುತ್ತೆ ಅನ್ನುವಂಥ ಒಂದು ಕ್ಲಾರಿಟಿನೂ ಸಹ ನಮಗಿಲ್ಲಿ ಬೇಕಾಗುತ್ತೆ. ಇನ್ನು ಮುಂದಿನದಾಗಿ ಹೌ ಎವ್ರಿ 100 ರೂಪಿ ಈಸ್ ಸ್ಪೆಂಟ್ ಬೈ ಇಂಡಿಯನ್ ಹೌಸ್ ಹೋಲ್ಡ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಅಂತ ಬಂದಾಗ ಎಕನಾಮಿಕ್ ಆಸ್ಪೆಕ್ಟಲ್ಲಿ, ಅದರಲ್ಲೂ ಒಂದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಪ್ಯಾಟರ್ನ್ ಯಾವ ರೀತಿಯಾಗಿದೆ ಅಂತ ಒಂದು ಸರ್ವೆ ನಮಗೆ ಇಲ್ಲಿ ಹೇಳ್ತಾ ಇದೆ. ಈ ಒಂದು ಹಂತದಲ್ಲಿ ಯಾವುದೇ ಒಂದು ಡೇಟಾವನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅದರಲ್ಲೂ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ಗೆ ಸಂಬಂಧಪಟ್ಟಂತೆ ಇದೆ ಅಂದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾವು ಎಕ್ಸ್ಪೆಂಡಿಚರನ್ನು ಯಾಕೆ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಥವಾ ಒಂದು ಸರ್ವೇನ ಯಾಕೆ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಪ್ರಸ್ತುತವಾಗಿ ಒಂದು ಹೌಸ್ ಹೋಲ್ಡಲ್ಲಿ ಸರಿಯಾಗಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರನ್ನು ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಮನೆಯಲ್ಲಿ ಯಾವ ರೀತಿ ಅಂತ ಒಂದು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸರ್ವೆ ಎವ್ರಿ 5 ಇಯರ್ ಮಾಡ್ತಾರೆ.
ಸೊ ಈ ಒಂದು 5 ಇಯರ್ ಮಾಡ್ತಕ್ಕಂಥ ಸರ್ವೆ ನಡೆಯಲ್ಲಿ ಕೆಲವೊಂದಿಷ್ಟು ಫೈಂಡಿಂಗ್ಸ್ ಇದೆ. ಇದರಿಂದ ನಮಗೇನು ಗೊತ್ತಾಗುತ್ತೆ, ಸರ್ಕಾರ ಯಾವುದೇ ಒಂದು ಪಾಲಿಸಿಯನ್ನು ತಂದಾಗ ಆ ಪಾಲಿಸಿ ಸರಿಯಾಗಿ ವರ್ಕ್ ಆಗ್ತಾ ಇದೇನೋ ಇಲ್ವೋ, ಸ್ಕೀಮ್ಸ್ಗಳು ಸರಿಯಾಗಿ ವರ್ಕ್ ಆಗ್ತಾ ಇದೇನೋ ಇಲ್ವೋ, ಯಾವ ಸೆಕ್ಷನ್ ನಾವು ಐಡೆಂಟಿಫೈ ಮಾಡಬೇಕು. ಇವಾಗ ನೋಡಿ, ಪ್ರಸ್ತುತವಾಗಿರುವಂಥ ಡೇಟಾ ನಮಗೇನು ಹೇಳ್ತಾ ಇದೆ ಅಂತಂದರೆ ಕನ್ಸಂಪ್ಷನ್ ಪ್ಯಾಟರ್ನಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು ಹೇಳುತ್ತೆ. ಸೊ ಕಂಪ್ಲೀಟಾಗಿ ಒಂದು ಸರ್ವೆಯನ್ನು ಮಾಡುವಂಥ ಹಂತದಲ್ಲಿ 2022-23 23-24 ಇರ್ತಕ್ಕಂಥ ಒಂದು ರಿಪ್ರೆಸೆಂಟೇಷನನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಸರ್ವೆಯ ಆಧಾರದ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು ಯಾವ ಸೆಕ್ಟರ್ ಯಾವ ರೀತಿಯಾಗಿದೆ, ಸೆಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ಗ್ರೋತ್ ಆಗಿರ್ಬೋದು, ಹಾಗೂ ಪವರ್ಟಿಗೆ ಸಂಬಂಧಿಸಿದಂತೆ ಬಡತನ ಎಷ್ಟು ಮಟ್ಟಿಗಿದೆ ಅಂತ ಗೊತ್ತಾಗುತ್ತಲ್ವಾ. ನಾವು ಇವತ್ತು ಸರಿಯಾಗಿ ಆದಾಯವನ್ನು ಪಡೆದುಕೊಳ್ತಾ ಇದ್ದರೆ ಸರಿಯಾದಂಥ ಒಂದು ಎಕ್ಸ್ಪೆಂಡಿಚರನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ರಿಯಾಲಿಟಿ ಏನಿದೆ, ಭಾರತದಲ್ಲಿರ್ತಕ್ಕಂಥ ಒಂದು ಬಡತನದ ರಿಯಾಲಿಟಿ ಯಾವ ರೀತಿಯಾಗಿದೆ, ಸೆಕ್ಟೋರಲ್ ಗ್ರೋತ್ ಯಾವ ರೀತಿಯಾಗಿದೆ, ಪಾಲಿಸಿ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ, ಅದರಲ್ಲೂ ಮಿಡಲ್ ಇನ್ಕಮ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ. ಸೊ ಇವಾಗ ಮಂತ್ಲಿ ಪರ್ ಕ್ಯಾಪಿಟಾ ಎಕ್ಸ್ಪೆಂಡಿಚರ್ನ ಆಧಾರದ ಮೇಲೆ ರೂರಲ್ ಏರಿಯಾದಲ್ಲಿ ಯಾವ ರೀತಿ ಅಂತ ಒಂದು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ, ಅರ್ಬನ್ ಏರಿಯಾದಲ್ಲಿ ಯಾವ ರೀತಿ ಅಂತ ಒಂದು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ, ಅದರಲ್ಲೂ ಒಂದು ಫುಡ್ ರಿಲೇಟೆಡ್ ಇರುವಂತೆ ಅಥವಾ ಬೆವರೇಜಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಂತ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಅನ್ನೋದಾಗಿ ಇಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಅರ್ಬನ್ ಏರಿಯಾ ಅಂತ ತೆಗೆದುಕೊಳ್ಳುವಂಥದ್ದಾದರೆ ಡಿಕ್ಲೈನ್ ಆಗಿದೆ ಅಂತ ನೋಡ್ತಾ ಇದ್ದೀವಿ. ಮೊದಲು 48 ರೂಪೀಸ್ ಇರ್ತಕ್ಕಂಥದ್ದು ಇವಾಗ 39 ರೂಪೀಸ್ಗೆ ಡಿಕ್ಲೈನ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಅರ್ಬನ್ ಏರಿಯಾಗೆ ಸಂಬಂಧಿಸಿದಂತೆ ನಾವು ಕಾಣ್ಬೋದು. ರೂರಲ್ ಏರಿಯಾ ಅಂತ ತೆಗೆದುಕೊಳ್ಳೋದಾದರೆ 54 ರೂಪಾಯಿ ಇರುವಂಥದ್ದು 47 ರೂಪೀಸ್. ಇದು ಪರ್ 100 ರೂಪೀಸ್ನ ಆಧಾರದ ಮೇಲೆ ಮಾಡಿರುವಂಥ ಒಂದು ಕ್ಯಾಲ್ಕುಲೇಷನ್. ಸೊ ಫುಡ್ ಆ್ಯಂಡ್ ಬಿವರೇಜಸ್ಗೆ ಸಂಬಂಧಪಟ್ಟಂತೆ ಅರ್ಬನ್ ಏರಿಯಾದಲ್ಲಿ ಪ್ರತಿ 100 ರೂಪಾಯಿಗೂ ಇವಾಗ ಪ್ರಸ್ತುತವಾಗಿ 39 ರೂಪಾಯಿನ ಫುಡ್ ಆ್ಯಂಡ್ ಬಿವರೇಜಸ್ ಮೇಲೆ ಎಕ್ಸ್ಪೆಂಡಿಚರ್ನ ಮಾಡ್ತಾ ಇದೆ. ರೂರಲ್ ಏರಿಯಾದಲ್ಲಿ 47 ರೂಪೀಸನ್ನು ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ. ಸೊ ಡಿಕ್ಲೈನ್ ಆಗಿರೋದನ್ನು ನೋಡ್ತಾ ಇದ್ವಿ. ಅರ್ಬನ್ ಮತ್ತು ರೂರಲ್ ಏರಿಯಾದ ಒಂದು ಕಂಪ್ಯಾರಿಸನ್ ಮಾಡಿದಾಗ ರೂರಲ್ ಏರಿಯಾದಲ್ಲಿ ಹೆಚ್ಚು ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ. ಸೊ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ರಿಯಲ್ ಇನ್ಕಮ್ ಯಾವ ರೀತಿಯಾಗಿದೆ. ಸೊ ಈ ಒಂದು ಹಂತದಲ್ಲಿ ಎಕ್ಸ್ಪೆಂಡಿಚರ್ ಬೇರೆ ಒಂದು ಆಸ್ಪೆಕ್ಟಲ್ಲಿ ಫಾಲ್ ಡೌನ್ ಆಗಿದೆ ಅಂತಲೂ ಐಡೆಂಟಿಫೈ ಮಾಡ್ಬೋದು. ಸೀರಿಯಲ್ಸ್ ನಡಿಯಲ್ಲಿ ಫಾಲ್ ಡೌನ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಕನ್ಸಂಪ್ಷನ್ ಪ್ಯಾಟರ್ನು ಸಹ ನಮಗೆ ಗೊತ್ತಾಗುತ್ತೆ. ಹೆಚ್ಚು ಫ್ರೂಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಎಗ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಫಿಶ್ ಮೇಲೆ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಪ್ರೋಟೀನ್ ಸೋರ್ಸ್ಗೆ ಸಂಬಂಧಪಟ್ಟಂತೆ ಅವೇರ್ನೆಸ್ ಜಾಸ್ತಿ ಆಗಿದೆ. ಹೆಚ್ಚು ಇವಾಗ ಡಯಟ್ ಪ್ಯಾಟರ್ನಲ್ಲಿ ಬದಲಾವಣೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೀರಿಯಲ್ಸ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆದರೆ ವೆಜಿಟೇಬಲ್ ಫ್ರೂಟ್ಸು ಎಗ್ ಈ ರೀತಿಯಾಗಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಫುಡ್ ಪ್ಯಾಟರ್ನನ್ನು ಸಹ ನಾವು ಐಡೆಂಟಿಫೈ ಮಾಡ್ಬೋದು. ವೆನ್ ಇಟ್ ಕಮ್ಸ್ ಟು ದಿ ಇಂಟಾಕ್ಸಿಕಂಟ್ಸ್, ಪಾನ್ ಆಗಿರ್ಬೋದು, ಟೊಬ್ಯಾಕೊ ಆಗಿರ್ಬೋದು, ಈ ರೀತಿ ಅಂತ ಎಕ್ಸ್ಪೆಂಡಿಚರ್ ನೋಡಿದಾಗ 100 ರೂಪಾಯಿನಲ್ಲಿ 3.8 ರೂಪೀಸನ್ನು ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಒಂದು ಇಂಟಾಕ್ಸಿಕಂಟ್ಗೆ ಸಂಬಂಧಪಟ್ಟಂತೆ ಮಾರ್ಜಿನಲ್ಲಿ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಅದರಿಂದ ನಮಗೇನು ಗೊತ್ತಾಗುತ್ತೆ, ಹೆಲ್ತ್ ರಿಲೇಟೆಡ್ ಇರುವಂತೆ ಸ್ಪೆಂಡಿಂಗ್ ಅಥವಾ ಇಂಟಾಕ್ಸಿಕಂಟನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಹೆಲ್ತ್ ಪರ್ಸ್ಪೆಕ್ಟಿವ್ ಯಾವ ರೀತಿಯಾಗಿದೆ ಅಂತ ಐಡೆಂಟಿಫೈ ಮಾಡ್ಬೋದಲ್ವಾ. ಸೊ ಈ ಒಂದು ಅವೇರ್ನೆಸ್ನ ಆಧಾರದ ಮೇಲೆ ಸರ್ಕಾರ ತಂದಿರುವಂತಹ ಯೋಜನೆಗಳು ಸಹ ಕೆಲವೊಂದಿಷ್ಟು ಪಾಸಿಟಿವಿಟಿಯನ್ನು ತೋರಿಸ್ತಾ ಇದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಸೌಭಾಗ್ಯ ಯೋಜನೆಯನ್ನು ಯೂಸ್ ಮಾಡ್ತಾ ಇರುವಂಥದ್ದು, ಅಂದರೆ ರೂರಲ್ ಎಲೆಕ್ಟ್ರಿಫಿಕೇಷನ್ಸನ್ನು ಕೊಡುವಂಥದ್ದಾಗಿರ್ಬೋದು. ಹಾಗೂ PM ಉಜ್ವಲ್ ಯೋಜನೆ ಅಂತ ನೋಡ್ತಿದ್ದೀವಲ್ಲ, ಈ ಒಂದು ಉಜ್ವಲ್ ಯೋಜನೆಯಲ್ಲಿ LPGಗೆ ಸಂಬಂಧಪಟ್ಟಂತೆ ಎಕ್ಸೆಸನ್ನು ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ಗೊತ್ತಾಗುತ್ತೆ ಪರ್ ಕ್ಯಾಪಿಟಾ ಫ್ಯೂಯಲ್ ಸ್ಪೆಂಡಿಂಗು ಸಹ ರೆಡ್ಯೂಸ್ ಆಗಿದೆ ಅಂತಲೇ ಗಮನಿಸ್ಬೋದು. ಸೊ ಫ್ಯೂಯಲ್ಗೆ ಸಂಬಂಧಪಟ್ಟಂತೆ ಒಂದು ರಿಡಕ್ಷನ್ ಆಗಿದೆ ಅಂತ ರಿಫ್ಲೆಕ್ಷನನ್ನು ಮಾಡ್ತಾ ಇದೆ. ಸೊ ಈ ಒಂದು ಸರ್ವೆ ನಮ್ಗೆ ಹೇಳ್ತಾ ಇದೆ ಅಷ್ಟೇ. ಸೊ ಇವಾಗ ಅರ್ಬನ್ ಏರಿಯಾದಲ್ಲೂ ಸಹ ಎನರ್ಜಿ ಎಫಿಷಿಯೆಂಟ್ ಅಪ್ಲಯನ್ಸಸ್ಗೆ ಸಂಬಂಧಿಸಿದಂತೆ ಕಡಿಮೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಪವರ್ ಸಪ್ಲೈಗೆ ಸಂಬಂಧಪಟ್ಟಂತೆಯೂ ಸಹ ಆಸ್ಪೆಕ್ಟ್ ಆಗಿರ್ಬೋದು. ಇವೆಲ್ಲವನ್ನು ಕನೆಕ್ಟ್ ಮಾಡಿದಾಗ ಹೆಚ್ಚು ಜನ ಮಾಡರ್ನ್ ಫ್ಯೂಯಲ್ಗೆ ಶಿಫ್ಟ್ ಆಗಿರೋದನ್ನು ನೋಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಇವಾಗ ಎಲೆಕ್ಟ್ರಿಕಲ್ ವೆಹಿಕಲ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ, ಬಯೋಮಾಸಸನ್ನು ಯೂಸ್ ಮಾಡೋದನ್ನು ಹೊರತುಪಡಿಸಿರೋದಾಗಿ, ಅಥವಾ ಕೆರೋಸಿನ್ ಮೊದಲು ಯೂಸ್ ಮಾಡ್ತಿದ್ರೆಲ್ಲ ಕಡಿಮೆ ಆಗಿರೋದನ್ನು ನೋಡ್ತಾ ಇದ್ವಿ. ಅಂದರೆ ಲೈಫ್ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಕ್ವಾಲಿಟಿ ಆಫ್ ಲೈಫ್ ಏನಿದೆಯಲ್ಲ ಅದು ಇಂಪ್ರೂವ್ ಆಗ್ತಾ ಇದೆ. ಬಿಕಾಸ್ ಇಲ್ಲಿ ನಾವು ಎಕ್ಸ್ಪೆಂಡಿಚರ್ ಮಾಡ್ತಾ ಇರ್ತೀವಲ್ಲ ಬಯೋಮಾಸ್ಗೆ ಸಂಬಂಧಿಸಿದಂತೆ, ಅವುಗಳೆಲ್ಲವನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ನಾವು ಜಾಸ್ತಿ ಫೋಕಸನ್ನು ಮಾಡ್ತಾ ಇರುವಂಥದ್ದಾಗಿರ್ಬೋದು. ಮತ್ತು ಸೆಕ್ಟರ್ ವೈಸ್ ಚೇಂಜಸನ್ನು ನಾವು ನೋಡುವಂಥದ್ದಾದರೆ ಕ್ಲಾತಿಂಗ್ ಆಗಿರ್ಬೋದು, ಫುಟ್ವೇರ್ಗೆ ಸಂಬಂಧಿಸಿದಂತೆ ಸ್ಪೆಂಡಿಂಗ್ ಏನಿದೆಯಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತ ಒಂದು ಸರ್ವೆ ನಮಗೆ ಹೇಳ್ತಾ ಇದೆ. ಆದರೆ ಕೆಲವೊಂದಿಷ್ಟು ಲೋವರ್ ಟೆಕ್ಸ್ಟೈಲ್ ಪ್ರೈಸಸ್ಗೆ ಸಂಬಂಧಪಟ್ಟಂತೆ ಒಂದು ಕಾಂಟ್ರಿಬ್ಯೂಷನ್ ಇದೆ ಈ ಒಂದು ಹಂತದಲ್ಲಿ, ಅಥವಾ ಈ ಒಂದು ಸರ್ವೆ ಹೇಳೋ ಪ್ರಕಾರ ಎಕ್ಸ್ಪೆಂಡಿಚರಲ್ಲಿ ಆಗ್ತಾ ಇರೋದಂತಂದರೆ ಫಾಸ್ಟ್ ಫ್ಯಾಷನ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ ನಡಿನಲ್ಲೂ ಸಹ ಹೆಚ್ಚು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಅಂತ ಒಂದು ಡೇಟಾ ಹೇಳ್ತಾ ಇದೆ ನಮಗೆ. ಸೊ ಇದೆಲ್ಲವೂ ಸಹ ಡೆಫಿನೆಟ್ಲಿ ಒಂದು ಸೀಸನ್ ಮೇಲೇನೂ ಸಹ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇರುತ್ತೆ. ಫೆಸ್ಟಿವಲ್ ಸೀಸನ್ ಅಂತ ಬಂದಾಗ ಎಕ್ಸ್ಪೆಂಡಿಚರ್ ಪ್ಯಾಟರ್ನ್ ಡಿಫ್ರೆಂಟ್ ಆಗೋದನ್ನು ನಾವು ನೋಡ್ತಾ ಇದ್ವಿ. ಅರ್ಬನ್ ಏರಿಯಾದಲ್ಲೂ ಸಹ ಒಂದು ರೆಂಟ್ ರಿಲೇಟೆಡ್ ಇರುವಂತೆ ಜಾಸ್ತಿ ಎಕ್ಸ್ಪೆಂಡಿಚರ್ ಆಗುತ್ತೆ, ಅದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ರೆಂಟ್ ಅಂತ ನೋಡಿದಾಗ ಅರ್ಬನ್ ಏರಿಯಾದಲ್ಲಿ ಸಾಕಷ್ಟು ಎಕ್ಸ್ಪೆಂಡಿಚರ್ ಇರುತ್ತಲ್ಲ, ಈ ಒಂದು 100 ರೂಪಾಯಿನಲ್ಲಿ ನೋಡುವಂಥದ್ದಾದರೆ
4.46 ಇರುವಂಥದ್ದು ಇವಾಗ ಪ್ರಸ್ತುತವಾಗಿ 6.58 ಅಷ್ಟು ಎಕ್ಸ್ಪೆಂಡಿಚರ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಸೊ ಜಾಸ್ತಿ ಆಗಿದೆ. ಅರ್ಬನ್ ಏರಿಯಾದಲ್ಲಿ ರೆಂಟನ್ನು ಪ್ರೊವೈಡ್ ಮಾಡುವಂಥ ನಿಟ್ಟಿನಲ್ಲಿ ಅಥವಾ ರೆಂಟಲ್ ರಿಲೇಟೆಡ್ ಇರತಕ್ಕಂಥ ಸ್ಟ್ರೆಸ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ ಮೈಗ್ರೇಷನ್ ಇಶ್ಯೂ ಆಗಿರ್ಬೋದು ಅಥವಾ ಓವರ್ ಕ್ರೌಡ್ ಆಗಿರ್ಬೋದು, ಡಿಮ್ಯಾಂಡ್ ಜಾಸ್ತಿ ಆಗಿರ್ಬೋದು, ಇವೆಲ್ಲ ಆಸ್ಪೆಕ್ಟ್ನ ಆಧಾರದ ಮೇಲೆ ರೆಂಟು ಸಹ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಇನ್ನು ರೂರಲ್ ಏರಿಯಾದಲ್ಲಿ ಗಮನ ಹರಿಸುವಂಥದ್ದಾದರೆ ಒಂದು ಮಿನಿಮಲ್ ಕಂಡೀಷನ್ಸನ್ನು ನೋಡ್ತೇವೆ. ಬಿಕಾಸ್ ರೂರಲ್ ಏರಿಯಾದಲ್ಲಿ ಜಾಸ್ತಿ ಅವರ ಒಂದು ಸ್ವಂತ ಮನೆ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಅವ್ರಿಗೆ ಅಷ್ಟೊಂದು ಇಲ್ಲಿ ಸ್ಟ್ರೆಸ್ ಇಲ್ಲ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ನಾವು ನೋಡಬೇಕಾಗಿರೋದೇನಂತಂದರೆ, ಪರ್ಟಿಕ್ಯುಲರ್ಲಿ ರೂರಲ್ ಏರಿಯಾದಲ್ಲಿ ಮಂತ್ಲಿ ಪರ್ ಕ್ಯಾಪಿಟ ಎಕ್ಸ್ಪೆಂಡಿಚರ್ ಅಂತ ನಾವು ಒಟ್ಟಾರೆಯಾಗಿ ಕನ್ಸಿಡರ್ ಮಾಡಿದ್ದೇ ಆದರೆ ಎಷ್ಟು ಮಟ್ಟಿಗಿದೆ ಡೇಟಾ ಅಂತಂದರೆ, ಪ್ರಸ್ತುತವಾಗಿ 35.82 ಇದೆ. ಓಕೆ, ಪರ್ 100 ರುಪಿಗೆ ಸಂಬಂಧಪಟ್ಟಂತೆ ಕನೆಕ್ಷನ್ ಇದು. ಈ ಮೊದಲು 21.87 ಇರೋದನ್ನು ನಾವು ನೋಡ್ತಾ ಇದ್ದೀವಿ ರೂರಲ್ ಏರಿಯಾದಲ್ಲಿ, ಪರ್ಟಿಕ್ಯುಲರ್ಲಿ ರೂರಲ್ ಏರಿಯಾದಲ್ಲಿ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಒಂದು ಕನ್ಸಂಪ್ಷನ್ ಬಾಸ್ಕೆಟ್ ಏನಿದೆ ಅದು ಜಾಸ್ತಿ ಆಗಿದೆ ರೂರಲ್ ಏರಿಯಾದಲ್ಲಿ. ಅಂದರೆ ರೂರಲ್ ಏರಿಯಾನೂ ಸಹ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಸೊ ಅದರ ಒಂದು ಕ್ವಾಲಿಟಿಯನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಇನ್ಕ್ಲೂಸಿವ್ ಗ್ರೋತನ್ನು ಇಲ್ಲಿ ನಾವು ಎನ್ಶೋರ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ ಅನ್ನುವಂಥ ಆಸ್ಪೆಕ್ಟನ್ನು ಈ ಒಂದು ಸರ್ವೆ ಹೇಳ್ತಾ ಇದೆ. ಸೊ ಪ್ರಸ್ತುತವಾಗಿ ಈ ಒಂದು ಸರ್ವೆಯನ್ನು ನಾವು ಗಮನ ಹರಿಸಿದರೆ ಯಾವ ರೀತಿಯಾಗಿ ಸೆಕ್ಟೋರಲ್ ಗ್ರೋತ್ ಆಗ್ತಾ ಇದೆ, ಯಾವ ರೀತಿಯಂಥ ಒಂದು ಕನ್ಸಂಪ್ಷನ್ ಪ್ಯಾಟರ್ನಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನು ಗಮನ ಹರಿಸ್ಬೋದು. ಫುಡ್ ರಿಲೇಟೆಡ್ ಇರುವಂತೆ ಒಂದು ಹೋಲಿಸ್ಟಿಕ್ ಆಗಿರ್ತಕ್ಕಂಥ ಕವರನ್ನು ಕೊಟ್ಟಿದ್ದಾರೆ, ಅಥವಾ ರೆಂಟ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ರೀತಿಯಂಥ ಡೇಟಾಗಳನ್ನು ನಾವು ಮೇನ್ಸಲ್ಲಿ ಆನ್ಸರ್ನ ಬರೆಯುವಾಗ ಯೂಸ್ ಮಾಡ್ಕೋಬೋದು. ನಿಮಗೆ ಸಿಂಪಲ್ ಆಗಿ ಕೇಳ್ಬೋದು ಯಾರು ಈ ಒಂದು ಡೇಟಾವನ್ನು ರಿಲೀಸ್ ಮಾಡ್ತಾರೆ, ಯಾವ ಮಿನಿಸ್ಟ್ರಿ ನಡಿಯಲ್ಲಿ. ಸೊ ಇದರಿಂದ ಇಂಪಾರ್ಟೆನ್ಸ್ ಏನಿದೆ ಅಂತ ಸ್ಟೇಟ್ಮೆಂಟ್ ವೈಸ್ ಸಹ ನಿಮಗೆ ಪ್ರಿಲಿಮ್ಸಲ್ಲಿ ಕ್ವಶನ್ಸನ್ನು ಕೇಳುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಮುಂದಿನದಾಗಿ ಫೈನ್ ಟ್ಯೂನ್ ದಿಸ್ ಸಿಗ್ನಲ್ ಟು ಶಾರ್ಪನ್ ಇಂಡಿಯಾಸ್ AMR ಬ್ಯಾಟಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಅಂತ ಬಂದಾಗ ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಚಾಲೆಂಜಸ್, ಇಶ್ಯೂಸ್ ಯಾವ ರೀತಿಯಾಗಿದೆ ಅಂತ. ಇದರಲ್ಲಿ ಪ್ರಸ್ತುತವಾಗಿ ನಾವು ಫೇಸ್ ಮಾಡ್ತಾ ಇರೋದೇನಂತಂದರೆ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಕಂಡೀಷನ್. ಇವಾಗ ನಾವು ಯಾವುದೇ ರೀತಿಯಾದಂಥ ಆ್ಯಂಟಿಬಯೋಟಿಕ್ಸನ್ನು ತೆಗೆದುಕೊಂಡ್ರೆ ಸರಿಯಾಗಿ ಆ ಒಂದು ರೋಗದ ವಿರುದ್ಧ ಹೋರಾಡದೇ ಇರತಕ್ಕಂಥ ಸ್ಥಿತಿಗತಿಗಳಿದ್ದಾವೆ. ರೀಸೆಂಟ್ಲಿ ಮನ್ ಕಿ ಬಾತಲ್ಲಿ ಮೋದಿಜಿಯವರು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಅಡ್ರೆಸ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಇಶ್ಯೂನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಪ್ರಸ್ತುತವಾಗಿ ಒಂದು ನಿಮೋನಿಯಾ ಕಂಡೀಷನ್ ಆಗಿರ್ಬೋದು, ಇದಕ್ಕೆ ಸಂಬಂಧಿಸಿದಂತೆ ಎಫೆಕ್ಟಿವ್ನೆಸ್ಸನ್ನು ಆ್ಯಂಟಿಬಯೋಟಿಕ್ಸ್ ತೋರಿಸ್ತಾ ಇಲ್ಲ ಅಂತ ಹೈಲೈಟನ್ನು ಮಾಡ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ WHO ಸಹ ಡೈರೆಕ್ಷನನ್ನು ನೀಡ್ತಾ ಇದೆ. ಭಾರತದಲ್ಲಿ ಒಂದು ಬಿಗ್ಗೆಸ್ಟ್ ಎಮರ್ಜಿಂಗ್ ಹೆಲ್ತ್ ಕ್ರೈಸಿಸ್ ಅಂತಂದರೆ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ಒಂದು ಅವೇರ್ನೆಸ್ಸನ್ನು ಥರ ತುಂಬ ಇಂಪಾರ್ಟೆಂಟ್. ಆ್ಯಂಟಿಬಯೋಟಿಕ್ಸನ್ನು ಅನ್ನೆಸೆಸರಿ ಯೂಸ್ ಮಾಡ್ತಾ ಇದ್ದಾರೆ. ಓವರ್ ಯೂಸ್ ಮಾಡೋದಾಗಲಿ ಮಿಸ್ಯೂಸ್ ಮಾಡೋದ್ರಿಂದ ನಾವು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಪಾಲಿಸಿ ಲೆವೆಲಲ್ಲೂ ಸಹ ನಾವು ಬದಲಾವಣೆಯನ್ನು ಮಾಡಬೇಕು ಅಂತ ಸೊ ಮೋದಿಜಿಯವರು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆಯೂ ಸಹ ಅಡ್ರೆಸ್ ಮಾಡ್ತಾ ಇರೋದಾಗಿ ಗಮನಿಸ್ತಾ ಇದ್ದೀವಿ. ಸೊ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಹೆಲ್ತ್ಗೆ ಸಂಬಂಧಪಟ್ಟಂಥ ಒಂದು ಆಸ್ಪೆಕ್ಟ್ ಆಗಿದೆ. ಹ್ಯೂಮನ್ ಹೆಲ್ತನ್ನು ಸಹ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಜೊತೆಗೆ ಆ್ಯನಿಮಲ್ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟ್ ಆಗಿರ್ಬೋದು, ಹಾಗೂ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇರ್ತಕ್ಕಂಥ ಒಂದು ಕಂಟ್ಯಾಮಿನೇಷನ್ ಆಗ್ತಾ ಇರೋದನ್ನು ಸಹ ನೋಡ್ತಾ ಇದ್ವಿ. ಒನ್ ಹೆಲ್ತ್ ಅಪ್ರೋಚ್ ಅಂತ ಬಂದಾಗ ಕಂಪ್ಲೀಟ್ ಆಗಿ ಇವಾಗ ಎನಿಮಲ್ಸು ಸಹ ಇಂಪಾರ್ಟೆಂಟ್, ಹ್ಯೂಮನು ಸಹ ಇಂಪಾರ್ಟೆಂಟ್, ಎನ್ವಿರಾನ್ಮೆಂಟು ಸಹ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ ಒನ್ ಹೆಲ್ತ್ ಅಪ್ರೋಚನ್ನು ನೋಡಬೇಕಾಗಿದೆ. ಒನ್ ಹೆಲ್ತ್ ಅಪ್ರೋಚಲ್ಲಿ ಹ್ಯೂಮನ್ ಹೆಲ್ತ್, ಆ್ಯನಿಮಲ್ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ ಹೆಲ್ತ್ ಇದೆ, ಇಂಟರ್ ಕನೆಕ್ಟೆಡ್ ಇದೆ ಅಂತ ನಾವು ಗಮನ ಹರಿಸ್ಬೋದಲ್ವಾ. ಸೊ ಇಲ್ಲಿ ಪ್ರಸ್ತುತವಾಗಿ AMR ರಿಲೇಟೆಡ್ ಇರುವಂತೆ ನಾವು ಸ್ಟ್ರಕ್ಚರಲ್ ಗ್ಯಾಪನ್ನು ಕಾಣ್ತಾ ಇದ್ವಿ. ಸೊ ರಿಸರ್ಚನ್ನು ಮಾಡ್ತಾ ಇದೀವ ಯಾವ ರೀತಿಯಾಗಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ. ರಿಸರ್ಚ್ಗೆ ಸಂಬಂಧಪಟ್ಟಂತೆ ನಾವು ಎಷ್ಟು ಮಟ್ಟಿಗೆ ಕನ್ಸಿಡರೇಷನನ್ನು ಮಾಡ್ತಾ ಇದ್ವಿ. ಅದರಲ್ಲೂ ಕೆಲವೊಂದಿಷ್ಟು ಡೇಟಾಗಳನ್ನು ಪ್ರೈಮರಿ, ಸೆಕೆಂಡರಿ ಹೆಲ್ತ್ ಕೇರ್ ಸೆಂಟರ್ಸ್ನ ಮುಖಾಂತರ ಎಷ್ಟು ಮಟ್ಟಿಗೆ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಅಂತ ಆಥರ್ ಅವರು ಎಂಫಸಿಸನ್ನು ಮಾಡ್ತಾ ಇದ್ದಾರೆ. ಇಲ್ಲಿ WHO ಕೊಟ್ಟಿರ್ತಕ್ಕಂತಹ ಒಂದು ಅವೇರ್ನೆಸ್ ಅಥವಾ ಸ್ಟ್ರಾಟಜಿ ಏನಿದೆಯಲ್ಲ AMR ರಿಲೇಟೆಡ್ ಇರುವಂತೆ ಅದು ಇಂಪಾರ್ಟೆಂಟ್ ಆಗುತ್ತೆ. 2015ರಲ್ಲಿ WHO ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಒಂದು ಆ್ಯಕ್ಷನ್ ಪ್ಲಾನ್ನ ತೆಗೆದುಕೊಂಡು ಬರಬೇಕು. ಗ್ಲೋಬಲ್ ಲೆವೆಲಲ್ಲಿ ಒಂದು ಆ್ಯಕ್ಷನ್ ಪ್ಲಾನನ್ನು ತರಬೇಕು ವೆನ್ ಇಟ್ ಕಮ್ಸ್ ಟು ದಿ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ರೋಚನ್ನು ಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ಅವೇರ್ನೆಸ್ಸನ್ನು ತರಬೇಕು, ಮಿಸ್ಯೂಸ್ ಆಗದೇ ಇರುವಂತೆ. ಡಾಕ್ಟರ್ಸ್ಗಳ ಡೈರೆಕ್ಷನ್ ಮುಖಾಂತರ ಅವರು ಆ್ಯಂಟಿಬಯೋಟಿಕ್ಸನ್ನು ಯೂಸ್ ಮಾಡುವಂಥದ್ದಾಗಿರಬಹುದು. ಅವೇರ್ನೆಸ್ ಇಂಪಾರ್ಟೆಂಟು. ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಒಂದು ರಿಸರ್ಚನ್ನು ಸಹ ನಾವು ಮಾಡಬೇಕಾಗುತ್ತೆ. ಇನ್ಫೆಕ್ಷನ್ ಪ್ರಿವೆನ್ಷನ್ ಆಗುವಂತೆಯೂ ಸಹ ನಾವು ಇಲ್ಲಿ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಹಾಗೂ ಆ್ಯಂಟಿ ಮೈಕ್ರೋಬಿಯಲ್ ಯೂಸನ್ನು ಸಾಕಷ್ಟು ಕಡಿಮೆ ಮಾಡಬೇಕು, ಆಪ್ಟಿಮೈಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇವಾಗ ಅನ್ನೆಸೆಸರಿ ತೆಗೆದುಕೊಳ್ಳೇಬಾರದು. ಪ್ರಿಸ್ಕ್ರೈಬ್ ಮಾಡುವಂಥ ಹಂತದಲ್ಲಿಯೂ ಸಹ ಫೈನಲ್ ಸ್ಟೇಜ್ ಇರುವಂಥ ಸಂದರ್ಭದಲ್ಲಿ ಮಾತ್ರ ನಾವು ಆ್ಯಂಟಿ ಮೈಕ್ರೋಬಿಯಲ್ಗಳ ಒಂದು ಯೂಸನ್ನು, ಆ್ಯಂಟಿಬಯೋಟಿಕ್ಸ್ಗಳ ಒಂದು ಯೂಸನ್ನು ನಾವು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು. ಹಾಗೂ ಸಸ್ಟೈನೇಬಲ್ ಆಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಹೊಸದೊಂದು ಮೆಡಿಸಿನ್ ರಿಲೇಟೆಡ್ ಇರುವಂತೆ, ಡಯಾಗ್ನೋಸ್ಟಿಕ್ಗೆ ಸಂಬಂಧಪಟ್ಟಂತೆ, ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ಹೊಸದಾಗಿರುವಂಥ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ವ್ಯಾಕ್ಸಿನ್ಸನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಆದಷ್ಟು ನಾವು ಪ್ರಿವೆನ್ಷನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದು WHO ಕೊಟ್ಟಿರುವಂಥ ಒಂದು ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಒಂದು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ, 5 ಆಬ್ಜೆಕ್ಟಿವನ್ನು ಒಳಗೊಂಡಿರುವಂತೆ.
ಅವೇರ್ನೆಸ್ಸನ್ನು ತರುವಂಥದ್ದಾಗಲಿ, ರಿಸರ್ಚನ್ನು ಹೆಚ್ಚು ಮಾಡುವಂಥದ್ದಾಗಲಿ, ಇನ್ಫೆಕ್ಷನ್ಸನ್ನು ರಿಡ್ಯೂಸ್ ಮಾಡೋದ್ರ ಮುಖಾಂತರ ನಾವು ಆ್ಯಂಟಿಬಯೋಟಿಕ್ಸ್ಗಳ ಹೆಚ್ಚು ಬಳಕೆಯನ್ನು ಮಾಡದೇ ಇರುವಂಥ ಸ್ಥಿತಿಗತಿಗಳು ಇರುತ್ತೆ. ಆಪ್ಟಿಮೈಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಒಂದು ಹಂತದಲ್ಲಿ ಸಸ್ಟೈನಬಲ್ ಇನ್ವೆಸ್ಟ್ಮೆಂಟು ಸಹ ಮಾಡೋದು ಇಂಪಾರ್ಟೆಂಟು ಅಂತ ಮೋದಿಯವರು ಸಹ ಒಂದು ಅವೇರ್ನೆಸ್ಸನ್ನು ತರೋದಾಗಲಿ, ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಒಂದು ಸ್ಟ್ರಾಟಜಿನ ತರಬೇಕು, ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಫೋಕಸನ್ನು ಮಾಡ್ತಾ ಇದ್ದಾರೆ. ನಿಮಗಿಲ್ಲಿ ಬೇಕಾಗಿರುವಂಥ ಕ್ಲಾರಿಟಿ ಅಂತಂದರೆ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದರೆ ಏನು, WHO ಒಂದು ಅಪ್ರೋಚ್ ಆಗಿರ್ಬೋದು. ಸೊ ಯಾವ ರೀತಿಯಾಗಿ ಒಂದು ಪಬ್ಲಿಕ್ಗೆ ಸಂಬಂಧಪಟ್ಟಂಥ ಅವೇರ್ನೆಸ್ಸನ್ನು ತರೋದ್ರಲ್ಲಿ ಬಿಹೇವಿಯರಲ್ ಚೇಂಜು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಇಶ್ಯೂ ಬಂದಾಗ ಅರ್ಬನ್ ಏರಿಯಾದಲ್ಲಿ ಹೆಚ್ಚು ಯೂಸ್ ಮಾಡ್ತಾರೆ, ಅನ್ನೆಸೆಸರಿ ಇವಾಗ ತಾವೇ ಆ್ಯಂಟಿಬಯೋಟಿಕ್ಸ್ಗಳನ್ನು ತೆಗೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಭಾರತಕ್ಕೆ ಇದೊಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿದೆ, AMR ಬ್ಯಾಟಲ್ ಅಂತಲೇ ಹೇಳ್ಬೋದು. ಇದಕ್ಕೆ ಸಂಬಂಧಿಸಿದಂಥ ಒಂದು ಮೇನ್ ಸ್ಟ್ರೀಮಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಕ್ರೂಷಿಯಲ್ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು ವೆನ್ ಇಟ್ ಕಮ್ಸ್ ಟು ದಿ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನುವಂಥದ್ದಾಗಿ ಒಂದು ಪಬ್ಲಿಕ್ಗೆ ಸಂಬಂಧಪಟ್ಟಂಥ ವಾರ್ನಿಂಗನ್ನು ಸಹ ಮೋದಿಜಿಯವರು ಕೊಡ್ತಾ ಇದ್ದಾರೆ ಅಂತ ಆಥರ್ ಅವರಲ್ಲಿ ಎಂಫಸಿಸನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನದಾಗಿ ಸ್ಟ್ರೇ ಡಾಗ್ಸ್ಗಳನ್ನು ಕಂಟ್ರೋಲ್ ಮಾಡುವಂಥ ಹಂತದಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಎಫರ್ಟ್ಸನ್ನು ಕಾಣ್ಬೋದು. ಈ ಮೊದಲು ಸೀರಿಯಸ್ ಆಗಿ ಒಂದು ಕನ್ಸರ್ನನ್ನು ಅಡ್ರೆಸ್ ಮಾಡಿತ್ತು, ಇವಾಗ ಮತ್ತೆ ಒಂದು ರಿಮಾರ್ಕ್ಸನ್ನು ಕೊಡ್ತಾ ಇದೆ. ನವೆಂಬರ್ 7ನೇ ತಾರೀಕಿನಂದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ಯಾವಿದಾವಲ್ಲ ಅವಕ್ಕೆಲ್ಲನೂ ಸಹ ಸರಿಯಾದಂಥ ಒಂದು ಡೈರೆಕ್ಷನ್ನ ಕೊಡ್ತಾ ಇರುವಂಥದ್ದಾಗಿ ನೋಡ್ಬೋದು. ಡಾಗ್ ಫ್ರೀ ಇರುವಂಥ ಒಂದು ಸ್ಟ್ರೀಟನ್ನು ಕ್ರಿಯೇಟ್ ಮಾಡಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೂಲ್ಸ್ಗಳು ಸಹ ವೈಲೇಟ್ ಆಗ್ತಾ ಇರೋದನ್ನು ನೋಡ್ಬೋದು. ಬಟ್ ಇಲ್ಲಿ ನಾವು ಪಬ್ಲಿಕ್ನ ಒಂದು ಇಂಟ್ರೆಸ್ಟನ್ನು ನೋಡಿದಾಗ ಲಾರ್ಜ್ ಸ್ಕೇಲಲ್ಲಿ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಸ್ಟ್ರೇ ಡಾಗ್ನ ಮುಖಾಂತರ. ಬಿಕಾಸ್ ಇಲ್ಲಿ ಕೆಲವೊಂದಿಷ್ಟು ಲಾಸನ್ನು ನೋಡುವಂಥದ್ದಾದರೆ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಅಂತ ನೋಡ್ತೇವೆ. ಓಕೆ, ಈ ಒಂದು ಆ್ಯನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ನಡಿನಲ್ಲಿ ಪ್ರೊವಿಷನ್ಸ್ಗಳನ್ನು ನಾವು ಫಾಲೋ ಮಾಡೋದ್ರ ಮುಖಾಂತರ ಕಂಟ್ರೋಲ್ ಮಾಡ್ಬೋದು 2023ನಲ್ಲಿ ಆ್ಯನಿಮಲ್ ಬರ್ತ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ. ಬಟ್ ಇಲ್ಲಿ ನೋಡಿ, ಈ ಒಂದು ಲಾನ ಇಂಪ್ಲಿಮೆಂಟ್ ಮಾಡುವಂಥ ಹಂತದಲ್ಲಿ ಸಾಕಷ್ಟು ಹರ್ಡಲ್ಸ್ಗಳು ಇದ್ದಾವೆ ಡೆಫಿನೆಟ್ಲಿ. ಬಿಕಾಸ್ ಈ ಒಂದು ಬೆಂಚ್ ರಿಕಗ್ನೈಷನ್ ಮಾಡೋ ಪ್ರಕಾರ ಸ್ಟ್ರೇ ಡಾಗ್ಸ್ನಿಂದ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ಡಾಗ್ ಬೈಟ್ಗಳ ರಿಸ್ಕ್ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ರೋಡ್ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಪಬ್ಲಿಕ್ನ ಒಂದು ಸೇಫ್ಟಿ ಇಂಪಾರ್ಟೆಂಟ್ ಆಗ್ತಾ ಇದೆ ಅನ್ನೋದೇ ಇಲ್ಲಿ ನಾವು ಗಮನ ಹರಿಸಬೇಕಾಗುತ್ತೆ. ಸೊ ಇಲ್ಲಿ ಫೇಲ್ಯೂರ್ ಆಗ್ತಾ ಇದೆ, ಯಾಕೆಂದರೆ ABCಗೆ ಸಂಬಂಧಪಟ್ಟಂಥ ರೂಲ್ಸನ್ನು ನಾವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಬಿಕಾಸ್ ಇಲ್ಲಿ ನಾವು ಆ ಒಂದು ಡಾಗ್ ರಿಲೇಟೆಡ್ ಇರುವಂಥ ಸ್ಟೆರಿಲೈಸೇಷನ್ ಮಾಡೋದಾಗಲಿ ಅಥವಾ ಅನ್ನೆಸೆಸರಿ ಏನಾದರೂ ಡಿಸೀಸ್ಗಳಿದ್ದರೆ ವ್ಯಾಕ್ಸಿನೇಷನ್ ಮಾಡುವಂಥ ಹಂತದಲ್ಲಿ ಆಗಿರ್ಬೋದು, ಅಥವಾ ರಿಹ್ಯಾಬಿಲಿಟೇಷನ್ ಮಾಡೋದಾದ್ರೂ ಸಹ ನಾವು ಫಾಲೋ ಮಾಡಬೇಕು ಅಂತ ನೋಡ್ತೇವೆ. ಸೊ ಈ ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟ್ ಸೀರಿಯಸ್ ಆಗಿ ಕನ್ಸರ್ನನ್ನು ವ್ಯಕ್ತಪಡಿಸಿದ್ರೂ ಸಹ ನಾವು ಸರಿಯಾದಂಥ ಒಂದು ಎಫರ್ಟನ್ನು ಹಾಕ್ತಾ ಇಲ್ಲ. ಇನ್ಅಡಿಕ್ವೇಟ್ ಆಗಿರ್ತಕ್ಕಂಥ ಸ್ಟೆರಿಲೈಸೇಷನ್ ಪ್ರೊಸೆಸ್ ಆಗ್ತಾ ಇದೆ, ವ್ಯಾಕ್ಸಿನೇಷನ್ ಎಫರ್ಟ್ಸ್ಗಳು ಸಹ ಆಗ್ತಾ ಇಲ್ಲ ಅಂತ ಫೇಲ್ಯೂರ್ ಕಂಡೀಷನ್ಸನ್ನು ಈಗ ಮತ್ತೆ ಹೇಳ್ತಾ ಇದೆ. ಲೋಕಲ್ ಅಥಾರಿಟಿ ಫೇಲ್ಯೂರ್ ಆಗ್ತಾ ಇದೆ ಅಂತ ಇವಾಗ ಕೋರ್ಟ್ ಕ್ರಿಟಿಸಿಸಮನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಂತ ಗಮನ ಹರಿಸೋದಾದರೆ ಲೀಗಲ್ ಕಾಂಪ್ಲಿಕೇಶನ್ಸ್ಗಳು ಏನಿದೆ, ಲೀಗಲ್ ಲೆವೆಲಲ್ಲಿ ನಾವು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬಹುದು ಅಂತ. ಇಲ್ಲಿ ಒಂದು ಪಬ್ಲಿಕ್ ಸೇಫ್ಟಿ ಅಥವಾ ರೈಟ್ ಟು ಲೈಫ್ ಅಂತ ಬಂದಾಗ ಪಬ್ಲಿಕ್ ಮೇಲೆ ತೊಂದರೆ ಆಗಬಾರ್ದಲ್ವಾ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಆರ್ಟಿಕಲ್ 21 ಕನೆಕ್ಟ್ ಮಾಡ್ಬೋದು. ಆ್ಯನಿಮಲ್ ವೆಲ್ಫೇರ್ ಮತ್ತು ಹ್ಯೂಮನ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಆ್ಯನಿಮಲ್ಸ್ ಮೇಲೂ ಸಹ ನಾವು ಜಾಸ್ತಿ ಪ್ರೆಷರನ್ನು ಹಾಕುವಂತಿಲ್ಲ. ಆದರೆ ಏನು ಮಾಡ್ಬೋದು, ಅವುಗಳ ಒಂದು ಸೇಫ್ಟಿಯನ್ನು ಎನ್ಶೂರ್ ಮಾಡ್ಬೋದು. ಅಂದರೆ ಸರಿಯಾದಂಥ ಒಂದು ರಿಹ್ಯಾಬಿಲಿಟೇಷನ್ ಮಾಡೋದಾಗಲಿ, ವ್ಯಾಕ್ಸಿನೇಷನ್ಗೆ ನಾವು ಹೆಚ್ಚು ಎಫೆಕ್ಟಿವ್ ಆಗಿ ಮಾಡುವಂಥದ್ದಾಗಲಿ, ಇದನ್ನು ಸಪೋರ್ಟ್ ಮಾಡಲಿಕ್ಕೂ ಸಹ ಲಾಗಳಿದಾವಲ್ಲ. ಇವಾಗ ನಾವು ABC ಅಂತ ನೋಡಿದ್ವಿ, 2023ನಲ್ಲಿರ್ತಕ್ಕಂಥ ಒಂದು ರೂಲ್ಸನ್ನು ನೋಡ್ತಾ ಇದ್ವಿ. ಹಾಗೂ ಕ್ರುಯಲ್ಟಿನೂ ಸಹ ಪ್ರಿವೆನ್ಷನ್ ಮಾಡಲಿಕ್ಕೆ 1960 ಇರ್ತಕ್ಕಂಥ ಒಂದು ಲಾನ ನೋಡ್ಬೋದು. ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಎನಿಮಲ್ ಆ್ಯಕ್ಟ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಇದರ ಆಧಾರದ ಮೇಲೆ ಈ ಒಂದು ಲಾ ನಡಿಲಿರ್ತಕ್ಕಂಥ ಪ್ರೊವಿಷನ್ಸ್ಗಳು ಸರಿಯಾಗಿ ಆಗ್ತಾ ಇಲ್ಲ ಅಂತ ಫೋಕಸನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಹ್ಯೂಮನ್ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಸೈಂಟಿಫಿಕಲಿ ಒಂದು ಪಾಪ್ಯುಲೇಷನ್ಸನ್ನು ನಾವು ಕಂಟ್ರೋಲ್ ಮಾಡೋದು ಇಂಪಾರ್ಟೆಂಟ್. ಸೊ ಇಲ್ಲಿ ಎನಿಮಲ್ಸನ್ನು ಸಹ ಟ್ರೀಟ್ ಮಾಡುವಾಗ ತುಂಬ ಸೇಫ್ ಆಗಿರ್ಬೋದು, ಅಥವಾ ಎನಿಮಲ್ಸ್ಗೂ ಸಹ ಹಾರ್ಮ್ ಆಗದೇ ಇರುವಂತೆ ನಾವು ನೋಡ್ಕೋಬೇಕು ಅನ್ನುವಂಥದ್ದನ್ನು ಇಲ್ಲಿ ಗಮನ ಹರಿಸೋದು. ಸೊ ಇಲ್ಲಿ ಆನ್ ಗೋಯಿಂಗ್ ಪ್ರೊಸೆಸ್ ಏನಿದೆ ಅಂತಂದರೆ ಲಾಸ್ಗಳು ನಮ್ಗೆ ಯಾವ ರೀತಿಯಾಗಿ ಹೇಳುತ್ತೆ ಅಂತಂದರೆ, ಒಂದೆಡೆ ಪಬ್ಲಿಕ್ನ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ, ಇನ್ನೊಂದೆಡೆ ಎನಿಮಲನ್ನು ನಾವು ಸೇಫಾಗಿ ಕ್ಯಾರಿ ಮಾಡೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರೇ ಡಾಗ್ಗೆ ಸಂಬಂಧಪಟ್ಟಂಥ ಒಂದು ಮ್ಯಾನೇಜ್ಮೆಂಟ್ ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿ ಅಂತ ಫ್ರೇಮ್ವರ್ಕ್ ಇದೆ. ಸೊ ಇವಾಗ ಕಂಪ್ಲೀಟಾಗಿ ಕೋರ್ಟ್ ಒಂದು ಪ್ರೆಷರನ್ನು ಹಾಕ್ತಾ ಇದೆ ನಮ್ಮ ಒಂದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಿಸಿದಂತೆ ಅಂತ ಇಲ್ಲಿ ಫೋಕಸ್ ಮಾಡ್ಬೋದು. ಸೊ ಇಷ್ಟು ಆರ್ಟಿಕಲ್ಸ್ಗಳು ನಿಮಗೆ ಇವತ್ತು ನೀಟಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.